ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಚಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಬಿಕಾಸ್ ಆಫ್ ಕೋವಿಡ್ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಫ್ರೀ ಇದ್ದಾರೆ, ಎಕ್ಸಾಮ್ ಇದೆಯೋ ಇಲ್ವೋ ಅಂತ ಕನ್ಫ್ಯೂಷನ್ ಇದೆ, ಬರೀ ಫೈನಲ್ ಇಯರ್ಗೆ ಅಷ್ಟೇ ಅಂತ ಹೇಳ್ತಾರೆ. ಹಾಗಾಗಿ ಹುಡುಗರೆಲ್ಲ ಫ್ರೀ ಇರ್ತಾರೆ. ಸೊ ಹಾಗಾಗಿ ನಮಗೆ ಒಂದಿಷ್ಟು ಕೆಸೆಟ್ಟು ಮತ್ತು ನೆಟ್ ಎಕ್ಸಾಮ್ಗೆ ಹೆಲ್ಪ್ ಮಾಡಿ, ಏನೇ ಈಗ ಅಲ್ಲಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿಕೊಂಡ್ರು. ಆ್ಯಕ್ಚುಲಿ ನನಗೆ ಪೇಪರ್ 1 ತುಂಬ ಕಷ್ಟ ಆಯಿತು. ಪೇಪರ್ 2 ಕೆಮಿಸ್ಟ್ರಿದು ಒಂದಷ್ಟು ವೀಡಿಯೋಸ್ನ ನೆಟ್ದು ಸ್ಲೆಟ್ಟು ಅಥವಾ ಕೇಸೆಟ್ದು ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಪೇಪರ್ 1 ಮಾಡಿ ಅಂತ ಕೇಳಿಕೊಂಡ್ರು. ಸಿನ್ಸ್ ಇಟ್ಸ್ ಎ ನ್ಯೂ ಟಾಪಿಕ್, ನಾನು ಸ್ವಲ್ಪ ಎಸಿಟೇಟ್ ಮಾಡಿದೆ ಬಿಗಿನಿಂಗಲ್ಲಿ, ಆಮೇಲೆ ಇಲ್ಲ ಮಾಡಿ ಆಗುತ್ತೆ ಅಂತಂದರು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಪೇಪರ್ 1 ಬರುವಂಥ ಚಾಪ್ಟರ್ಗಳು, ಕೇಸೆಟ್ಟು ನೆಟ್ಗೆ ಬರುವಂಥ ಚಾಪ್ಟರ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಮಾರು ಹತ್ತತ್ರ ನಾನು 40-50 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಇವತ್ತು ಫುಲ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ಇದ್ರದ್ದೇ. ಅದರಲ್ಲಿ ನಾನು ಏನು ಮಾಡಿದ್ದೀನಿ, ಕ್ರ್ಯಾಶ್ ಕೋರ್ಸ್ ಥರ ಮಾಡಿದ್ದೀನಿ, ಏನೇನು ಓದಬೇಕು ಅಂತ, ಕ್ವಿಕ್ಕಾಗಿ ಏನೇನು ಓದಬೇಕು ನಿಮ್ಗೆ ಗೊತ್ತಿರಬೇಕು ಅಂತ. ಇದು ಆ ಸೀರೀಸಲ್ಲಿ ಇದು ನನ್ನದು 2ನೇ ವಿಡಿಯೋ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೇಸೆಟ್ ಇರುತ್ತೆ ಅಂತಂದರೆ 10 ಚಾಪ್ಟರ್ಸ್ ಇರುತ್ತೆ. ಆ 10 ಚಾಪ್ಟರ್ಸಲ್ಲೂ ನಿಮ್ಗೆ ಏನಾಗುತ್ತೆ ಅಂದರೆ ಈಕ್ವಲ್ ವೇಟೇಜ್ ಇರುತ್ತೆ. ಒಟ್ಟು 50 ಕ್ವಶನ್ಸ್ ಇರುತ್ತೆ. ಒಂದು ಚಾಪ್ಟರಿಂದ ನಿಮಗೆ 5 ಕ್ವಶನ್ಸ್ ಬರ್ತಾ ಇರುತ್ತೆ. ಈಕ್ವಲ್ ವೇಟೇಜ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಕೆಲವು ಸಲ 60 ಕ್ವಶನ್ಸ್ ಇರುತ್ತೆ ಕೆಲವು ಎಕ್ಸಾಮ್ಗೆ. ಆಮೇಲೆ ಕೆಲವು ಸಲ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಕೆಲವು ಸಲ ಈ ಸಲ ಕೇಸೆಟ್ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ನೆಟ್ಗಾದರೆ ಸೇಮ್ ಸಿಲೆಬಸ್ ಇದೆ, ಪ್ರಿಪ್ರೇಷನ್ ರಿಮೈನ್ಸ್ ದಿ ಸೇಮ್. ಆದರೆ ಏನಾಗುತ್ತೆ ಅಂತಂದರೆ ಎಕ್ಸಾಮಿನೇಷನ್ ಪ್ಯಾಟ್ರನ್ ಏನಾಗುತ್ತೆ ಅದು ವೇರಿ ಆಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ICT ಅಂತ ತೊಗೋಬೋದು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ತೊಗೋಬೋದು. ಅದರಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಏನು ಹೇಳಿದ್ದಾರೆ ಅಂದರೆ ICT ಅಂದರೆ ಮೀನಿಂಗ್ ಏನು, ಅದ್ರ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಯೂಸಸ್ಸು, ಜನರಲ್ ಅಬ್ರಿವೇಷನ್ ಆ್ಯಂಡ್ ಟರ್ಮಿನಾಲಜಿ, ಬೇಸಿಕ್ಸ್ ಆಫ್ ಇಂಟರ್ನೆಟ್ ಆ್ಯಂಡ್ ಇಮೇಲಿಂಗ್ ಬಗ್ಗೆ ನೀವು ಓದ್ಕೋಬೇಕು ಅಂತ ಇದೆ ನಿಮ್ಮ ಸಿಲೆಬಸ್ಸಲ್ಲಿ. ಕೇಸೆಟ್ಗೂ ಅದೇ ಇದೆ, ನೆಟ್ಗೂ ಅದೇ ಇದೆ. ಆದರೆ ನಾನು 2001 2018 ತನಕ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದಾಗ, ಸಿನ್ಸ್ ಇಟ್ಸ್ ಎ ನ್ಯೂ ಥಿಂಗ್ಸ್ ಟು ಮೀ, ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ, ಒಂದು ವಿಡಿಯೋ ಮಾಡ್ತೀನಿ ಅಂತಂದರೆ ಒಂದು ದಿನದ ಅಥವಾ 2-3 ದಿವಸ ನಾನು ಏನು ಮಾಡಬೇಕಾಗತ್ತೆ, 5ರಿಂದ 6 ಗಂಟೆ ಕೂತ್ಕೊಂಡು ಬೇರೆ ಬೇರೆ ಬುಕ್ಸ್ನ ರೆಫರ್ ಮಾಡಬೇಕಾಗತ್ತೆ, ಬೇರೆ ಬೇರೆ ವೀಡಿಯೋಗಳನ್ನ ನೋಡಬೇಕಾಗತ್ತೆ, ನಾನು ಅರ್ಥ ಮಾಡ್ಕೋಬೇಕಾಗತ್ತೆ, ಕ್ವಶನ್ ಪೇಪರ್ ಅನಲೈಸ್ ಮಾಡಿ ಈ ರೀತಿ ಆಗುತ್ತೆ ಅಂತ, ನಾನು ಈ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಾನು ಏನು ಮಾಡಬೇಕಾಗತ್ತೆ, ಅದನ್ನು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಅನಲೈಸ್ ಮಾಡಿದಾಗ ಇದುವರೆಗೂ 2001 2018 ತನಕ ಯಾವ್ಯಾವ ಥರ ಕೇಳಿದ್ದಾರೆ ಅಂದರೆ, ಕಂಪ್ಯೂಟರ್ ಸಿಸ್ಟಮ್, ಅದ್ರ ಪಾರ್ಟ್ಸ್ಗಳೇನು ಅದ್ರ ಬಗ್ಗೆ ಇದೆ. ಅಬ್ರಿವೇಷನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್, ಸಿನಮಿಕ್ಸ್ ಅಂತ ಹೇಳ್ತಾರೆ, ಅದನ್ನು ನಾವು ಯೂಸ್ ಮಾಡ್ತೀವಲ್ಲ, ಅದನ್ನು ಕೇಳಿದ್ದಾರೆ. ಕೆಲವೊಂದು ಟರ್ಮಿನಾಲಜಿಗಳನ್ನ ಯೂಸ್ ಮಾಡ್ತಾರೆ, ಅದು ನಮಗೆ ಗೊತ್ತಿರಬೇಕಾಗತ್ತೆ. ಕಂಪ್ಯೂಟರ್ ಲ್ಯಾಂಗ್ವೇಜ್ ಗೊತ್ತಿರುತ್ತೆ, ಸಾಫ್ಟ್ವೇರ್, ಹಾರ್ಡ್ವೇರ್ ಅಂತ ಹೇಳ್ತಾರೆ, ಸಾಫ್ಟ್ ಲ್ಯಾಂಗ್ವೇಜ್ ಅಂತಾರೆ, ಮಿಷನರಿ ಲ್ಯಾಂಗ್ವೇಜ್ ಅಂತಾರೆ, ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಕಂಪ್ಯೂಟರ್ ನೆಟ್ವರ್ಕ್, LAN ಅಂತಾರೆ, MAN ಅಂತಾರೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಎಷ್ಟೊಂದು ಸ್ಟೋರೇಜ್ ಡಿವೈಸಸ್ ಇದೆ, ಮೆಮೊರಿ ಅಂತ ಹೇಳ್ತಾರೆ, ಇಂಟರ್ನಲ್ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ ಅಂತ ಹೇಳ್ತಾರೆ, ಅದು ಗೊತ್ತಿರಬೇಕಾಗತ್ತೆ. ಸೊ ಮೆಮೊರಿ ಸ್ಟೋರ್ ಮಾಡ್ತಾರೆ, ಆ ಯೂನಿಟ್ಸ್ ಸ್ಟೋರ್ ಮಾಡುವಂಥ ಡಿವೈಸ್ಗಳಲ್ಲಿ ಎಷ್ಟು ಸ್ಟೋರ್ ಮಾಡ್ಬೋದು, ವಾಟ್ಸ್ ದ ಕೆಪಾಸಿಟಿ ಆಫ್ ದ ಡಿವೈಸ್ ಟು ಸ್ಟೋರ್ ಇನ್ಫಾರ್ಮೇಷನ್ ಆರ್ ಡೇಟಾ ಅಂತಿದೆಯಲ್ಲ, ಅದಕ್ಕೆ ಸ್ಟೋರೇಜ್ ಯೂನಿಟ್ಸ್ ಅಂತ ಹೇಳ್ತಾರೆ, ಗಿಗಾಬೈಟ್ ಅಂತಾರೆ, ಬೈಟ್ಸ್ ಅಂತಾರೆ, ಬಿಟ್ ಅಂತಾರೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಆಮೇಲೆ ಫೈಲ್ ಎಕ್ಸ್ಟೆನ್ಷನ್ಸ್, ಈಗ ಯಾವುದೋ ಒಂದು ಫೈಲ್ ಇದೆ ಅಂದ ತಕ್ಷಣ ಅದಕ್ಕೆ ತಂದೆ ಆದಂಥ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ವರ್ಡ್ ಅಂತಂದರೆ .org ಅಂತಿರುತ್ತೆ, ಅಥವಾ ಗೌರ್ಮೆಂಟ್ ಏನಾದಿರುತ್ತೆ .gov ಅಂತಿರುತ್ತೆ, ಕಮರ್ಷಿಯಲ್ ಆದರೆ .com ಅಂತಿರುತ್ತೆ. ನಾವು ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. Again, basics of internet ಈಗ each and everybody, there is no other go, everybody has to dependent on internet. And emailing ಯಾಕೆಂದರೆ ಪೋಸ್ಟ್ ಆಫೀಸ್ಗಳನ್ನ ಮುಚ್ಚಿಬಿಟ್ಟಿದ್ದೀವಿ ನಾವು ಇಮೇಲ್ ಬಂದ ಮೇಲೆ. ಸೊ ಹಾಗಾಗಿ ಅದು ಹೇಗೆ ಮಾಡೋದು ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೀವೇನು ಮಾಡಬೇಕಾಗತ್ತೆ, ಫೋಕಸ್ ಮಾಡಬೇಕಾಗತ್ತೆ. ಈಗ ಕಂಪ್ಯೂಟರ್ ಸಿಸ್ಟಮ್ ಅಂತ ತೊಗೊಂಡ್ರೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್ಸ್ ಏನೇನಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮದರ್ ಬೋರ್ಡು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು, CPU ಅಂತ ಹೇಳ್ತೀವಿ, ವಿಚ್ ಇಸ್ ಕಾಲ್ಡ್ ಆಸ್ ದಿ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ತಾರೆ. ಎಲ್ಲ ಆ್ಯಕ್ಟಿವಿಟೀಸು ಆಗೋದು ಸೆಂಟರ್ ಪಾಯಿಂಟ್ ಯಾವುದು ಅಂದರೆ CPU ಆಗ್ತಾ ಇರುತ್ತೆ. ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂತೀವಿ, GPU ಅಂತ ಹೇಳ್ತೀವಿ, ವಿಡಿಯೋ ಕಾರ್ಡ್ ಇರುತ್ತೆ, ಅದು ರ್ಯಾಂಡಮ್ ಅಕ್ಸೆಸ್ ಮೆಮೊರಿ, RAM ಅಂತ ಹೇಳ್ತೀವಿ, ಅದು ವೋಲಟೈಲ್ ಮೆಮೊರಿ ಅಂತ ಹೇಳ್ತೀವಿ, ಅದು ಇರುತ್ತೆ. ಸ್ಟೋರೇಜ್ ಇರುತ್ತೆ, ಹಾರ್ಡ್ SSD ಇರ್ಬೋದು ಅಥವಾ HDD ಇರ್ಬೋದು, ಅಂದರೆ ಸಾಲಿಡ್ ಸ್ಟೇಟ್ ಡಿವೈಸ್ ಇರ್ಬೋದು, ಹಾರ್ಡ್ ಡಿಸ್ಕ್ ಡ್ರೈವ್ಗಳು ಇರ್ಬೋದು. ಸೊ ಇದೆಲ್ಲ ಮೇನ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್. ಏನೇನಿರುತ್ತೆ ಅದು ಯಾವ ಥರ ಕೆಲಸ ಮಾಡೋಕ್ಕೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು.
ಈಗ ಸಿ ಯು ಅಂತ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ. ಕಂಟ್ರೋಲ್ ಯೂನಿಟ್ ಏನಾಗುತ್ತೆ ಅಂದರೆ ಕಾಂಪೊನೆಂಟ್ ಆಫ್ ದಿ ಕಂಪ್ಯೂಟರ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸಿ ಪಿ ಯುನಲ್ಲಿ ಇರುವಂಥ ಒಂದು ಕಾಂಪೊನೆಂಟ್ಗೆ ನಾವೇನಂತ ಕರಿತೀವಿ, ಸಿ ಯು ಅಂತ ಹೇಳ್ತೀವಿ. ಅದು ಏನು ಹೇಳುತ್ತೆ ಅಂದರೆ ಮೆಮೊರಿ, ಅದು ಇಟ್ ಗೋಯಿಂಗ್ ಟು, ಅದು ಹೇಳಿದಂಗೆ ಸಿ ಪಿ ಯು ಇಸ್ ದಿ ಬ್ರೈನ್ ಆಫ್ ದಿ ಥಿಂಗ್. ಸೊ ಎಲ್ಲ ಆಕ್ಟಿವಿಟಿ ಎಲ್ಲಿ ಆಗುತ್ತೆ ಅಂದರೆ ಸಿ ಪಿ ಯುನಲ್ಲಿ ಆಗುತ್ತೆ. ಅದು ಮೆಮೊರಿ ಇರ್ಬೋದು, ಅರ್ಥಮೆಟಿಕ್ ಮೆಮೊರಿನಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಸ್ ಇರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸ್ ಇರ್ಬೋದು, ನಾವೇನೋ ಏನು ಇನ್ಫಾರ್ಮೇಷನ್ ಹೇಳ್ತಾ ಇದ್ವಿ ಅದು ಯಾವ ರೀತಿ ಸ್ಟೋರ್ ಮಾಡಬೇಕು, ಕಂಟ್ರೋಲ್ ಸಿಗ್ನಲ್ಸ್ ಹೇಗಿರಬೇಕು, ಪ್ರೊಸೆಸರ್ಗೆ ಏನು ಕೊಡಬೇಕು, ಅದನ್ನೆಲ್ಲ ಎಲ್ಲಿ ಆಗುತ್ತೆ ಅಂತಂದರೆ ಕಂಟ್ರೋಲ್ ಯೂನಿಟಲ್ಲಿ ಆಗುತ್ತೆ. ಕಂಪ್ಯೂಟರ್ ಪ್ರೊಸೆಸರ್ ಇಸ್ ದೆನ್ ಟೆಲ್ ದಿ ಅಟ್ಯಾಚ್ಡ್ ಹಾರ್ಡ್ವೇರ್ ವಾಟ್ ಆಪರೇಷನ್ಸ್ ಟು ಕ್ಯಾರಿ ಔಟ್. ಯಾಕೆಂದರೆ ಇದೆಲ್ಲ ಮಾಡ್ತಾ ಇರೋಂಥದ್ದು ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಡೋಲ್ಲ, ಥ್ರೂ ನಮ್ಮದು ಡೇಟಾಯಿಂದನೇ ಏನು ಮಾಡ್ತಾ ಇರ್ತೀವಿ, ಇದನ್ನು ಮಾಡಿ ಅಂತ ಹೇಳ್ತೀವಿ. ಈಗ ಸೇವ್ ಮಾಡಬೇಕು ಅಂತಂದರೆ ಯಾವುದೋ ಒಂದು ನಾನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಅದು ಎಲ್ಲಿಗೆ ಹೋಗುತ್ತೆ, ಫಸ್ಟು ಇನ್ಪುಟ್ ಔಟ್ಪುಟ್ ಡಿವೈಸ್ಗೆ ಹೋಗುತ್ತೆ, ಅದಾದಮೇಲೆ ಸಿ ಪಿ ಯುಗೆ ಹೋಗುತ್ತೆ. ಸಿ ಪಿ ಯು ಏನು ಮಾಡುತ್ತೆ, ಪ್ರೊಸೆಸರ್ಗೆ ಈ ಥರ ಮಾಡಿ ಅಂತ ಅದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಂಟ್ರೋಲ್ ಅಂತ ಹೇಳ್ತೀವಿ. ಅದಾದಮೇಲೆ ಪೆರಿಫೆರಲ್ ಡಿವೈಸಸ್ ಇರುತ್ತೆ. ಪೆರಿಫೆರಲ್ ಡಿವೈಸಸ್ ಅಂದರೆ ಏನು ಅಂದರೆ ಆಕ್ಸಿಲರಿ ಡಿವೈಸಸ್ ಯೂಸ್ ಟು ಪುಟ್ ಇನ್ಫಾರ್ಮೇಷನ್ ಇನ್ ಅಂಡ್ ಟು ಗೆಟ್ ದಿ ಇನ್ಫಾರ್ಮೇಷನ್ ಔಟ್ ಆಫ್ ದಿ ಕಂಪ್ಯೂಟರ್. ನಾವು ಕಂಪ್ಯೂಟರ್ಗೆ ಕೊಡುವಂಥದ್ದು, ಕಂಪ್ಯೂಟರಿಂದ ತಗೊಳ್ಳುವಂಥದ್ದು, ಅದಕ್ಕೆ ಒಂದು ಆಕ್ಸಿಲರಿ ಡಿವೈಸಸ್ ಇರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಪೆರಿಫೆರಲ್ ಡಿವೈಸಸ್ ಅಂತ ಹೇಳ್ತೀವಿ. ಅಂದರೆ ಎರಡು ಥರ, ಇನ್ಪುಟ್ಟು ಔಟ್ಪುಟ್. ಯಾವುದು ಕೊಡ್ತಾ ಇದೆಯಲ್ಲ ಅದಕ್ಕೆ ಇನ್ಪುಟ್ ಅಂತೀವಿ. ಸೆನ್ಸ್ ಡೇಟಾ ಆರ್ ಇನ್ಸ್ಟ್ರಕ್ಷನ್ ಟು ದಿ ಕಂಪ್ಯೂಟರ್. ಮೌಸ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೈಕ್ರೋಫೋನ್ ಇರ್ಬೋದು, ವೆಬ್ಕಾಮ್ ಇರ್ಬೋದು, ಇದಕ್ಕೆಲ್ಲ ಏನಂತ ಕರಿತೀವಿ ನಾವು, ಇನ್ಪುಟ್ ಡಿವೈಸಸ್ ಅಂತ ಕೇಳ್ತಾರೆ. ಈ ಥರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆಫ್ ದೆಮ್ ಇಸ್ ನಾಟ್ ಎ ಇನ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಡಿವೈಸ್, ಆ ಥರ ಕ್ವಶನ್ಸ್ನ ಕೇಳಿದ್ದಾರೆ. ಹಾಗಾಗಿ ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ಔಟ್ಪುಟ್ ಡಿವೈಸ್ ಪ್ರೊವೈಡ್ಸ್ ಔಟ್ಪುಟ್ ಫ್ರಮ್ ದಿ ಕಂಪ್ಯೂಟರ್. ಎಕ್ಸಾಂಪಲ್ ಯಾವುದು ಅಂತಂದರೆ ಕಂಪ್ಯೂಟರ್ ಮಾನಿಟರ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಹೆಡ್ಫೋನ್ಸ್ ಇರ್ಬೋದು, ಸ್ಪೀಕರ್ಸ್ ಇರ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಅಂದರೆ ಔಟ್ಪುಟ್ ಅಂದರೆ ಕಂಪ್ಯೂಟರಿಂದ ಹೊರಗಡೆ ಬರುವಂಥದ್ದು. ಜೊತೆಗೆ ಇನ್ನೊಂದಿದೆ, ಈ ಕಂಪ್ಯೂಟರ್ ಡೇಟಾ ಅಂತ ಹೇಳ್ತೀವಿ. ಅದನ್ನು ಸ್ಟೋರೇಜ್ ಡಿವೈಸ್ಗಳಲ್ಲಿ ಇಟ್ಕೊಳ್ತಾ ಹೋಗ್ತೀವಿ. ಹಾರ್ಡ್ ಡಿಸ್ಕ್ ಇರ್ಬೋದು, USB ಡ್ರೈವ್ ಇರ್ಬೋದು, ಮೆಮೊರಿ ಕಾರ್ಡ್ ಇರ್ಬೋದು, ಫ್ಲ್ಯಾಶ್ ಮೆಮೊರಿ ಅಂತ ಹೇಳ್ತಾರೆ. ಇದೆಲ್ಲ ಬೇರೆ ಬೇರೆ ಯೂನಿಟ್ಸ್ ಮುಂದೆ ಹೇಳ್ತಾ ಹೋಗ್ತೀನಿ, ಇದೆಲ್ಲ ಇರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಪೆರಿಫೆರಲ್ ಡಿವೈಸಸ್. ಒಂದು ಇನ್ಪುಟ್ ಡಿವೈಸು, ಒಂದು ಔಟ್ಪುಟ್ ಡಿವೈಸು, ಸ್ಟೋರೇಜ್ ಡಿವೈಸು ಇರುತ್ತೆ ನಿಮಗೆ. ಆಮೇಲೆ ಮೆಮೊರಿ, ಅಗೇನ್ ಅದರಲ್ಲಿ 3 ಥರ ಮೆಮೊರಿ ಹೇಳ್ತೀವಿ. ಒಂದು ಪ್ರೈಮರಿ ಮೆಮೊರಿ ಅಥವಾ ಇಂಟರ್ನಲ್ ಮೆಮೊರಿ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಪ್ಯೂಟರ್ ನನಗೆ ಹೇಳ್ತಾ ಇರೋಂಥದ್ದು. ಪ್ರೈಮರಿ ಮೆಮೊರಿ, ಇಂಟರ್ನಲ್ ಮೆಮೊರಿ ಅಂತ RAM ಅಂತ ಹೇಳ್ತೀವಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. ಇದು ವೋಲಟೈಲ್. ಯಾಕೆ ಇದಕ್ಕೆ ವೋಲಟೈಲ್ ಅಂತೀವಿ ಅಂದರೆ, ಬಿಕಾಸ್ ಇಟ್ ಲೂಸಸ್ ಇಸ್ ಡೇಟಾ ವೆನ್ ಒನ್ಸ್ ಪವರ್ ಇಸ್ ಆಫ್. ನೀವು ಅದು ಸೇವ್ ಮಾಡ್ದಲೇ ಹಂಗೆ ಏನೋ ಟೈಪ್ ಮಾಡಿದ್ದೀರಾ, ಅದು ಸೇವ್ ಮಾಡ್ದಲೇ ಹಾಗೆ ನೀವು ಕ್ಲೋಸ್ ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ ಅದು. ಅಂಥ ಮೆಮೊರಿಗೆ ನಾವೇನಂತ ಅಂದರೆ ಸಿಸ್ಟಮು ಆನ್ ಆಗಿರೋ ತನಕನೂ ಅದು ಆನ್ ಆಗಿರುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ವೋಲಟೈಲ್ ಮೆಮೊರಿ ಅಂತ ಕರಿತೀವಿ, ಅಥವಾ RAM ಅಂತ ಕರೀತಾರೆ, RAM ಅಂತ ಕರೀತಾರೆ. ಅದು ಟೆಂಪರರಿ ಅಥವಾ ಡೈನಮಿಕ್ ಮೆಮೊರಿ. ಅದು ಸ್ಟೋರ್ಡ್ ಇನ್ MB. ಹೆಂಗೆ ಸ್ಟೋರ್ ಆಗುತ್ತೆ ಅಂದರೆ MBನಲ್ಲಿ ಸ್ಟೋರ್ ಆಗಿರುತ್ತೆ. ರೈಟಿಂಗ್ ಡೇಟಾ ಇಸ್ ಫಾಸ್ಟಾಗಿ ಆಗುತ್ತೆ. ಇದನ್ನು ಫಸ್ಟು 1966 ರಾಬರ್ಟ್ ಡೆನಾರ್ಡ್ ಅನ್ನೋನು ಮಾಡ್ತಾನೆ. ಸೊ ಈ ಇನ್ಫಾರ್ಮೇಷನ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಅದೇ ಥರ ಇನ್ನೊಂದಿದೆ, ROM ಅಂತ ಹೇಳ್ತೀವಿ, ರೀಡ್ ಓನ್ಲಿ ಮೆಮೊರಿ ಅಂತ. ಇದು ನಾನ್ ವೋಲಟೈಲ್ ಮೆಮೊರಿ. ಯಾಕೆಂದರೆ ಇದು ಪವರ್ ಆಫ್ ಆದಮೇಲೂ ಇರುತ್ತೆ. ಯಾಕೆಂದರೆ ಇದನ್ನು ನಾವು ಸೇವ್ ಮಾಡಿ ಸ್ಟೋರ್ ಮಾಡಿರ್ತೀವಿ. ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ, ಸಿಸ್ಟಮ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಇದು ಸ್ಟ್ಯಾಟಿಕ್ಕು ಪರ್ಮನೆಂಟ್ ಮೆಮೊರಿ, ಸ್ಟೋರ್ಡ್ ಇನ್ GB ಸ್ಟೋರ್ ಆಗಿರುತ್ತೆ. ರೈಟಿಂಗ್ ಡೇಟಾ ಇಸ್ ಲೋ. 1982 ಸೋನಿ ಕಂಪ್ನಿಯವರು ಟಿವಿಗೋಸ್ಕರ ಇದನ್ನು ಫಸ್ಟ್ ಟೈಮು ಯೂಸ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರಬೇಕಾಗತ್ತೆ, ರೀಡ್ ಓನ್ಲಿ ಮೆಮೊರಿ ಅಂತಂದರೆ ಅದು ನಾನ್ ವೋಲಟೈಲ್ ಮೆಮೊರಿ, ಪರ್ಮನೆಂಟ್ ಮೆಮೊರಿ, GB ಸ್ಟೋರ್ ಮಾಡ್ತೀವಿ. ರೈಟಿಂಗ್ ಡೇಟಾ ಇಸ್ ಲೋ. 1982 ಸೋನಿ ಕಂಪ್ನಿಯವರು ತಮ್ಮ ಟಿವಿಗೋಸ್ಕರ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಸೆಕೆಂಡರಿ ಮೆಮೊರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂತ ಹೇಳ್ತೀವಿ. ದಟ್ ಮೆಮೊರಿ ಹ್ಯಾಸ್ ಬೀನ್ ಸ್ಟೋರ್ಡ್ ಇನ್ ಸಮ್ ಅದರ್ ಫಾರ್ಮ್. ಅಂಥದಕ್ಕೆ ಏನಂತ ಕರಿತೀವಿ, ಎಕ್ಸ್ಟರ್ನಲ್ ಮೆಮೊರಿ ಅಂತ ಹೇಳ್ತೀವಿ. USB ಫ್ಲ್ಯಾಶ್ ಡ್ರೈವ್ಸ್ ಇರ್ಬೋದು, CD DVD ಇರ್ಬೋದು, ಪೋರ್ಟಬಲ್ ಹಾರ್ಡ್ ಡ್ರೈವ್ ಇರ್ಬೋದು. ಸಿಸ್ಟಮ್ ಇರೋದನ್ನೆಲ್ಲ ಏನು ಮಾಡ್ತೀನಿ ನಾನು, ಅಲ್ಲಿ ಕಾಪಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ತೀನಿ. ಅದು ದಟ್ ಇಸ್ ನಾಟ್ ಸ್ಟೋರ್ಡ್ ಇನ್ಸೈಡ್ ದಿ ಕಂಪ್ಯೂಟರ್, ಇಟ್ಸ್ ಸ್ಟೋರ್ಡ್ ಔಟ್ಸೈಡ್ ದಿ ಕಂಪ್ಯೂಟರ್. ಆದರೆ ಆ ಡೇಟಾ ಎಲ್ಲಿಂದ ತೆಗೆದಿರ್ತೀನಿ, ಕಂಪ್ಯೂಟರಿಂದ ತೆಗೆದು ನಾನು ಸೆಕೆಂಡ್ರಿ ಮೆಮೊರಿ ಡಿವೈಸ್ ಒಳಗಡೆ ಹಾಕ್ಕೊಂಡಿರ್ತೀನಿ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸೆಕೆಂಡ್ರಿ ಮೆಮೊರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂತ ಹೇಳ್ತಾರೆ. ಈಗ ಒಂದು ಕಡೆಯಿಂದ ಒಂದು ಕಡೆ ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳೋಣ. ಒಂದು ಸಣ್ಣ ಪೆನ್ ಡ್ರೈವಲ್ಲಿ ನಾನು ಏನು ಮಾಡ್ಬೋದು, ಎಷ್ಟು ಬೇಕಾದರೆ 16 GB 18 GB ಅದು ಎಷ್ಟಿದೆ ಅದ್ರ ಪ್ರಕಾರ ನಾನು ಏನು ಮಾಡ್ಬೋದು, ಅಷ್ಟು ಇನ್ಫಾರ್ಮೇಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಕ್ಯಾರಿಂಗ್ ಎ ಲ್ಯಾಪ್ಟಾಪ್ ಅಥವಾ ಇನ್ಸ್ಟೆಡ್ ಆಫ್ ಕ್ಯಾರಿಂಗ್ ಮೈ
ಸಿಸ್ಟಮ್ ತೊಗೊಂಡೋಗೋದ್ರ ಬದಲು ಅದರೊಳಗಡೆ ಏನು ಮಾಡ್ತೀನಿ, ಹಾಕೊಂಡೋಗಿ ಅಲ್ಲಿ ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಹಂಗಾಗಿ ಈಗ ಬರ್ತಾ ಅಂತ ಏನಾಗ್ತಿದೆ ಅಂದರೆ ಅದ್ರ ಸೈಜ್ ಏನಾಗ್ತಾ ಇದೆ, ಬರ್ತಾ ಚಿಕ್ಕದಾಗ್ತಾನೆ ಇದೆ. ಇದರಲ್ಲೇ ಇನ್ನೊಂದು ಇದೆ ಕ್ಯಾಚಿ ಅಂತ ಹೇಳ್ತಾರೆ, ಫಾಸ್ಟ್ ಮೆಮೊರಿ. ಇದು ಟೆಂಪರರಿ ಮೆಮೊರಿ. ಇದು ಕಂಪ್ಯೂಟರ್ ಎಲ್ಲಿ ತನಕ ಇರುತ್ತಲ್ಲ ಅಲ್ಲಿ ತನಕ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ಕಂಪ್ಯೂಟರ್ ಮತ್ತು ರ್ಯಾಮ್ ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಇನ್ ಬಿಟ್ವೀನ್ ಬಫರ್ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ಯಾಚ್ ಮೆಮೊರಿ ಅಂತಾರೆ. ಈಗ ನವಡೇಸ್ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲೆಲ್ಲ ನಿಮ್ಗೆ ನೋಡ್ತಾ ಇರ್ಬೋದು, ಯಾವಾಗ ನೀವು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ತೊಗೊಂಡ್ರೆ ಅಂತಂದರೆ ಆಗಲಿ ಕ್ಯಾಚಿ ಅಂತ ಬರುತ್ತೆ. ಸೊ ದಟ್ ಇಸ್ ದ ಟೆಂಪರರಿ ಮೆಮೊರಿ ದಟ್ ಆ್ಯಕ್ಟ್ ಎಸ್ ಎ ಬಫರ್ ಡೇಟಾ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ಎ ರ್ಯಾಮ್. ಅವೆರಡು ಮಧ್ಯೆ ಇರುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು ಕ್ಯಾಚ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಒಂದು CPU ಇರಬೇಕು, ಎರಡನೇದು ಪೆರಿಫರಲ್ ಡಿವೈಸಸ್ ನಮ್ಗೆ ಗೊತ್ತಿರಬೇಕು, ಮೂರನೇದು ಸ್ಟೋರೇಜ್ ಯೂನಿಟ್ ಇರಬೇಕು. ಅದಾದಮೇಲೆ ಎಷ್ಟೊಂದು ಅಬ್ರಿವೇಷನ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅಬ್ರಿವೇಷನ್ಸ್ಗಳು ಯಾವುದಿದೆಯಲ್ಲ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾಗುತ್ತೆ, ಅಕ್ರೋನಿಮ್ಸ್ ಅಂತ ಹೇಳ್ತೀವಿ. ಅದು ಕಂಪ್ಯೂಟರ್ ರಿಲೇಟೆಡ್, ಅದ್ರ ಗೊತ್ತಿರಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ಅದನ್ನು ತುಂಬ ದಿವಸಗಳಿಂದ ಯೂಸ್ ಮಾಡ್ತಿರ್ತೀವಿ, ಶಾರ್ಟ್ ಫಾರ್ಮಲ್ಲೇ ಹೇಳ್ಕೊಂಡಿರ್ತೀವಿ, ಆದರೆ ಅದ್ರ ಅಬ್ರಿವೇಷನ್ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಇದನ್ನು ನಾವು ತಿಳ್ಕೊಬೇಕಾಗತ್ತೆ. ROM ಅಂತಂದರೆ ರೀಡ್ ಓನ್ಲಿ ಮೆಮೊರಿ. CAD ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಹೇಳ್ತೀವಿ. ಈಗ CC ಅಂತ ಹೇಳ್ತೀವಿ, BCU CC ಅಂತ ಹೇಳ್ತೀವಿ, ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. ಇಮೇಲ್ ಯೂಸೇಜಸಲ್ಲಿ ಅದನ್ನು ಯೂಸ್ ಮಾಡ್ತೀವಿ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. EPROM ಎರೈಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. USB ಯೂನಿವರ್ಸಲ್ ಸೀರಿಯಲ್ ಬಸ್. ನಮ್ಗೆ ಹೇಳಿದ್ನಲ್ಲ USB ಅಂತಂದರೆ ನಮಗೆ USB ಯೂಸ್ ಮಾಡ್ತಾ ಇರ್ತೀವಿ ನಾವು. USB ಅಂದರೆ ಏನು ಅಂತ ನಮಗೆ ಐಡಿಯಾ ಇರಲ್ಲ. ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳ್ತೀವಿ. OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್. ಕೇಳ್ತಾರೆ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ OS ಯಾವುದು ಅಂತ ಕೇಳ್ತಾರೆ. ಅವಾಗ ನಮ್ಗೆ ಗೊತ್ತಿರಬೇಕು ಆಪ್ರೇಟಿಂಗ್ ಸಿಸ್ಟಮ್ ಅಂತ. RAM ಅಂತ RAM ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ALU ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಯಾಕೆಂದರೆ ಕಂಪ್ಯೂಟರ್ ಸಿಸ್ಟಮ್ಗೆ 0 and 1 ಅದು ಮಾತ್ರ ಗೊತ್ತಾಗುತ್ತೆ, ಅದಕ್ಕೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಆಮೇಲೆ DVD ಅಂದರೆ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಇರ್ಬೋದು. CD ಅಂದರೆ ಕಂಪ್ಯೂಟರ್ ಡಿಸ್ಕ್ ಇರ್ಬೋದು. URL ಅಂತ ಹೇಳ್ತೀವಿ. ಪ್ರತಿಯೊಂದು ನಾವು ಏನೋ ಒಂದು ಲಿಂಕ್ ಕೊಡಬೇಕು ಅಂತಂದರೆ ವೆಬ್ಸೈಟಲ್ಲಿ, ಅವಾಗ ನಾವು ಅದರದ್ದು URL ಏನು ಅಂತ ಕೇಳ್ತೀವಿ. ನowadays ಎಲ್ಲರೂ ಏನು ಮಾಡ್ತಾ ಇದ್ದೀವಿ, ನಾವು ಆನ್ಲೈನ್ ಕ್ಲಾಸ್ಗಳನ್ನು ತೊಗೊಳ್ತಾ ಇದ್ದೀವಿ, ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಕ್ಲಾಸ್ಗಳನ್ನ ತೊಗೊಳ್ತಾ, ಅಲ್ಲಿ ಕೇಳ್ತಾರೆ ನಮಗೆ ಅದೊಂದು ಲಿಂಕ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು, URL ಅಂತ ಹೇಳ್ತೀವಿ, ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್. ನೆಕ್ಸ್ಟ್ IDE ಇಂಟಿಗ್ರೇಟೆಡ್ ಡ್ರೈವ್ ಎಲೆಕ್ಟ್ರಾನಿಕ್ಸ್ ಅಂತ. HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್. ಸೊ ನಾವು ಯಾವುದೋ ಒಂದು ವೆಬ್ಸೈಟ್ಗೆ ಬ್ರೌಸರ್ಗೆ ಹೋಗ್ತೀವಿ ಅಂತಂದರೆ HTTP ಅಲ್ಲಿ ಬರ್ಬಿಟ್ಟು ಹಾಕ್ತೀವಿ. ಅದೇನಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಅಂತ. PDF ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಕೆಲವು ಸಲ ಏನು ಮಾಡ್ತಾರೆ, ಫಾರ್ಮೆಟ್ನ ನಿಮಗೆ ಸೆಂಡ್ ಇಟ್ ಇನ್ ದಿ ಫಾರ್ಮ್ ಆಫ್ ಎ PDF ಅಂತ ಹೇಳ್ತಾರೆ. ಅಂದರೆ ಏನು ಹಾಳಾಗೋಗಲ್ಲ, ಹೇಗಿರುತ್ತೆ ಅಂದರೆ ಇಂಟ್ಯಾಕ್ಟ್ ಆಗಿರುತ್ತೆ, ಯಾರು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ವೈಫೈ ವೈರ್ಲೆಸ್ ಫಿಡಿಲಿಟಿ ಇದು. ನೆಕ್ಸ್ಟ್ ಗೂಗಲ್ ಅಂತಂದರೆ ಗ್ಲೋಬಲ್ ಆರ್ಗನೈಸೇಷನ್ ಆಫ್ ಓರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ಅರ್ತ್. ಯಾಹೂ ಯೆಟ್ ಅನದರ್ ಐರ್ಕ್ಯಾರಿಕಲ್ ಅಫಿಷಿಯಲ್ಸ್. ಒರಾಕಲ್, ಅದು ಒರಾಕಲ್ ಯೂಸ್ ಮಾಡ್ತಾ ಇದ್ರು, ಔಟ್ಡೇಟೆಡ್ ಆಗಿದೆ ಈಗ. ವಿಂಡೋಸ್ ವೈಡ್ ಇಂಟ್ರಾಕ್ಟಿವ್ ನೆಟ್ವರ್ಕ್ ಡೆವಲಪ್ಮೆಂಟ್ ಫಾರ್ ಆಫೀಸ್ ವರ್ಕ್ ಸ್ಟೇಷನ್. ಈ ಥರ ನಿಮಗೆ ಅದುಗಳು ಗೊತ್ತಿರಬೇಕಾಗತ್ತೆ. ಯಾವುದು ತುಂಬ ಕಾಮನ್ ಆಗಿ ಯೂಸ್ ಮಾಡ್ತೀವಲ್ಲ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದ್ರ ಜೊತೆಗೆ ಕೆಲವೊಂದು ಟರ್ಮಿನಾಲಜಿಗಳನ್ನ ನಾವು ಯೂಸ್ ಮಾಡ್ತೀವಿ ರಿಲೇಟೆಡ್ ಟು ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್. ಅದು ಯಾವುದು ಅಂತ ಗೊತ್ತಿರಬೇಕು. ಅದು ಯಾವುದು ಅಂದರೆ modem. The device or a program that enables a computer to transmit data over a telephone or a cable lines. The computer information is stored digitally, whereas the information is transmitted over a telephone lines is transmitted in the form of an analog waves. The modern converts between these two forms. ಈಗ ಏನಾಗುತ್ತೆ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಏನು ಮಾಡುತ್ತೆ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಏನು ಮಾಡುತ್ತೆ ಅಂತಂದರೆ ಅದು ಅನಲಾಗ್ ಬೈನರಿ ಲ್ಯಾಂಗ್ವೇಜ್ ಮಾತ್ರನೇ ಅದು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಸೊ ಬೈನರಿ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಂಡು ಏನೋ ಮಾಡಿರುತ್ತೆ, ಆದರೆ ನಾನು ಏನು ಮಾಡಬೇಕು ಅಂದರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದೇನಾಗಬೇಕು, ಕನ್ವರ್ಟ್ ಆಗಬೇಕು. ಸೊ ಅದು ಎಲ್ಲಿ ಕನ್ವರ್ಟ್ ಆಗುತ್ತಲ್ಲ ಆ ಇನ್ಸ್ಟ್ರೂಮೆಂಟ್ಗೆ ಅಥವಾ ಆ ಪಾರ್ಟ್ಗೆ ನಾವೇನಂತ ಕರಿತೀವಿ, ಮೋಡಮ್ ಅಂತ ಹೇಳ್ತೀವಿ. ಅದೇನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಕನ್ವರ್ಟ್ ಬೈನರಿ ಲ್ಯಾಂಗ್ವೇಜ್ ಇಂಟು ಮಿಷನರಿ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮೋಡಮ್ ಅಂತೀವಿ. ಆಮೇಲೆ ದೇರ್ ಆರ್ 3 ಟೈಪ್ಸ್ ಆಫ್ ಮೋಡಮ್ಸ್ ಇರುತ್ತೆ. ಕೇಬಲ್ ಇರ್ಬೋದು, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಹೇಳ್ತಾರೆ, ಅಥವಾ ಡೈಲಪ್ ಅಂತ ಹೇಳ್ತಾರೆ. ಎ ಕೇಬಲ್ ಮೋಡಮ್ ಯೂಸಸ್ ಎ ಕೋಆಕ್ಸಿಯಲ್ ಕೇಬಲ್ಸ್ ದಟ್ ಕನೆಕ್ಟ್ಸ್ ದಿ ಬ್ಯಾಕ್ ಆಫ್ ದಿ ಮೋಡಮ್. ಆ ಮೋಡಮ್ಗೂ ಮತ್ತು ನಮ್ಮ ಕಂಪ್ಯೂಟರ್ಗೂ ಥ್ರೂ ಕೇಬಲ್ಸ್ ಕನೆಕ್ಟ್ ಮಾಡಿರ್ತೀವಿ, ಥ್ರೂ ವೈರ್ಸ್ ಕನೆಕ್ಟ್ ಮಾಡಿರ್ತೀವಿ. ಅಂಥದಕ್ಕೆ ಏನಂತ ಕರೀತಾರೆ, ಕೇಬಲ್ ಮೋಡಮ್ ಅಂತ ಹೇಳ್ತಾರೆ. ಡಿವೈಸ್ ಹೈ ಸ್ಪೀಡ್ ಇಂಟರ್ನೆಟ್ ಟು ಯುವರ್ ಡಿವೈಸ್. ಅದೇನು ಮಾಡುತ್ತೆ, ಹೈ ಸ್ಪೀಡ್ ಇಂಟರ್ನೆಟ್ ನಮ್ಮ ಡಿವೈಸ್ಗೆ ಕನೆಕ್ಟ್ ಮಾಡುತ್ತೆ. ಅಥವಾ DSL ಅಂತ ಹೇಳ್ತೀವಿ, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಹೇಳ್ತಾರೆ, ಅದು ಡೈಲಪ್ ಮೋಡಮ್ಸ್ ಯೂಸ್ ಕೇಬಲ್ಸ್ ದಟ್ ಕನೆಕ್ಟ್ಸ್ ಟು ಯುವರ್ ಫೋನ್ ಲೈನ್. ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಫೋನ್ ಲೈನ್ಗೆ.
ಈಗ ಡೈರೆಕ್ಟಾಗಿ ನನಗೆ ಇಂಟರ್ನೆಟ್ಗೆ ಕನೆಕ್ಟ್ ಆದರೆ ಮೋಡೆಮ್ ಅಂತ ಹೇಳ್ತೀವಿ. ಫೋನ್ ಲೈನ್ಗೆ ಕನೆಕ್ಟ್ ಆಯಿತು ಅಂತಂದರೆ ಅವಾಗ ಅದನ್ನು DSL ಮತ್ತು ಡೈಲ್ ಫೋನ್ ಅಂತ ಹೇಳ್ತಾರೆ. ಇದೇನು ಮಾಡುತ್ತೆ ಅಂದರೆ ಲ್ಯಾಂಡ್ಲೈನ್ಗೆ ಕನೆಕ್ಟೆಡ್ ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಕರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇದನ್ನು ಮಾಡೋದು ಯಾವುದಿರ್ತಲ್ಲ ಅದಕ್ಕೆ ಕಾಂಪ್ಲೈಯರ್ ಅಂತ ಹೇಳ್ತೀವಿ. ಕಾಂಪ್ಲೀಲರ್ ಸರಿಯಾಗಿ ಹೇಳ್ತಿದ್ದೀನಿ ಅಂತ ಅನ್ಕೊಳ್ತಿದ್ದೀನಿ. ಇಸ್ ಅ ಸಾಫ್ಟ್ವೇರ್ ದಟ್ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂಟು ಎ ಲೋ ಲೆವೆಲ್ ಮೆಷಿನ್ ಲ್ಯಾಂಗ್ವೇಜ್. ನಾನು ಮುಂಚೆನೇ ಹೇಳ್ದಂಗೆ ಅದು ಎಲ್ಲಾಗುತ್ತೆ ಅಂದರೆ ಮೋಡೆಮಲ್ ಆಗುತ್ತೆ. ಅದು ಆಗೋದಕ್ಕೆ ಒಂದು ಸಾಫ್ಟ್ವೇರ್ ಬೇಕು. ಆ ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ, ಕಾಂಪ್ಲಿಯರ್ ಅಂತ ಕರಿತೀವಿ. ಎ ಮಿಷನ್ ಕೋಡ್ ಇಸ್ ಅ ಲ್ಯಾಂಗ್ವೇಜ್ ಕನ್ಸಿಸ್ಟ್ ಆಫ್ ಬೈನರೀಸ್ ದಟ್ ಕ್ಯಾನ್ ಡೈರೆಕ್ಟ್ಲಿ ಎಕ್ಸಿಕ್ಯೂಟೆಡ್ ಬೈ ದಿ ಕಂಪ್ಯೂಟರ್. ಹೈ ಲೆವೆಲ್ ಲ್ಯಾಂಗ್ವೇಜ್ HLL is a program language such as C, Fortran, Pascal that enables the programmer to write the programs that are more or less independent of a particular type of a computer. ಸೊ ಎಲ್ಲ ಕಂಪ್ಯೂಟರ್ಗೂ ಆಗಂಗೆ ಒಂದಷ್ಟು ಪ್ರೋಗ್ರಾಮ್ಗಳನ್ನ ಬರೀತಾರೆ. ಅದಕ್ಕೆ ಏನಂತ ಕರಿತೀವಿ, HLL ಅಂತ ಕರಿತೀವಿ. ಸೊ ಆ ಟ್ರಾನ್ಸ್ಫರ್ ಆಗೋದಕ್ಕೆ ಒಂದು ಸಾಫ್ಟ್ವೇರ್ ಬೇಕಲ್ಲ, ಆ ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ, ಕಾಂಪ್ಲಿಯರ್ ಅಂತ ಕರಿತೀವಿ. ಆ ಥರ ನಿಮಗೆ ಈಗ ನೆಟ್ವರ್ಕ್ಗೆ ಬಂದರೆ, ಕಂಪ್ಯೂಟರ್ ನೆಟ್ವರ್ಕ್ಗೆ ಬಂದರೆ ಪ್ಯಾನ್ ಅಂತ ಹೇಳ್ತೀವಿ, ಪರ್ಸನಲ್ ಏರಿಯಾ ನೆಟ್ವರ್ಕ್. ಸೊ ನಮ್ಮ ಮನೇಲಿ ನನ್ನ ಪರ್ಸ್ನಲ್ಗೆ ನನಗೆ ಒಂದು ಟೆಲಿಫೋನ್ ಲೈನ್ ಇದೆ ಅಥವಾ ಮೋಡಮ್ ಇದೆ, ಅದರಿಂದ ನನ್ನ ಸಿಸ್ಟಮ್ಗೆ ಅಥವಾ ನನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗಿದ್ರೆ ಅಂಥದಕ್ಕೆ ಏನಂತ ಕರಿತೀನಿ, ನಾನು ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀನಿ. ಅಂದರೆ ಇಂಟರ್ನೆಟ್ಟು ಮತ್ತು ಇದು. ಅದೇ ಥರ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಒಂದು 2-3 ಕಂಪ್ಯೂಟರ್ಗಳು, ಈ ಫಾರ್ ಎಕ್ಸಾಂಪಲ್ ಒಂದೇ ಮನೆಯಲ್ಲಿ ಒಂದು ಕಂಪ್ಯೂಟ್ರು, 2 ಕಂಪ್ಯೂಟ್ರು ಒಂದೇ ಪ್ರಿಂಟರ್ಗೆ ಕನೆಕ್ಟ್ ಆಗಿದ್ರೆ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಆ ಥರ ವೈರ್ಲೆಸ್ ಲೋಕಲ್ ನೆಟ್ವರ್ಕ್ ಏರಿಯಾ. ಮುಂಚೆ ಎಲ್ಲ ಆಯಿತು ಅಂತಂದರೆ ಎಲ್ಲಿ ಲ್ಯಾನ್ ಇತ್ತು, ಈಗ ಎಲ್ಲ ವೈರ್ಲೆಸ್ ಆಗಿದೆ. ಸೊ ಜಸ್ಟ್ ಅಲ್ಲಿ ಕನೆಕ್ಷನ್ನೇ ಕೊಡಬೇಕು ಅಂತ ಏನಿಲ್ಲ, ಹಾಗೆ ಕೊಟ್ಟರು ಒಂದು ಕಡೆಯಿಂದ ಒಂದು ಕಡೆ ಕನೆಕ್ಷನ್ ಕೊಟ್ಟರು ನನಗೇನಾಗುತ್ತೆ, ಪ್ರಿಂಟ್ ಬರ್ತಾ ಹೋಗುತ್ತೆ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ, ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ಎಲ್ಲೋ ಒಂದು ಕಡೆಗೆ ಸರ್ವರ್ ಇದೆ ಅಥವಾ ಎಲ್ಲೋ ಒಂದು ಕಡೆಗೆ ಮೋಡಮ್ ಇದೆ. ಅದು ಆ ಮೋಡಮಿಂದ ಏನಾಗಬೇಕು, 2-3 ಸಿಸ್ಟಮ್ಗೆ ಅಥವಾ 5-6 ಡಿಪಾರ್ಟ್ಮೆಂಟ್ಗೆ ಹೋಗಬೇಕಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಆಮೇಲೆ ವ್ಯಾನ್ ಅಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ ನಮ್ದು ಇಂಟರ್ನೆಟ್ ಏನಿದೆಯಲ್ಲ, ಥ್ರೂ ಔಟ್ ವರ್ಲ್ಡ್ ವೈಡ್ ಏರಿಯಾ ನೆಟ್ವರ್ಕ್, ಎಲ್ಲ ಕಂಪ್ಯೂಟರ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಹೌದಾ, ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್, ಅದಕ್ಕೆ ಏನಂತ ಕರಿತೀವಿ ನಾವು, ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ವ್ಯಾನಲ್ಲಿ ಏನಾಗುತ್ತೆ ಅಂದರೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಕಂಪ್ಯೂಟರ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಪರ್ಸನಲ್ ಏರಿಯಾ ಅಂತಂದರೆ ಬಿಟ್ವೀನ್ ಒಂದೇ ಒಂದು ಕಂಪ್ಯೂಟರ್. ಲ್ಯಾನ್ ಅಂತಂದರೆ ಸುಮಾರು ಒಂದು 2-3 ಕಂಪ್ಯೂಟರ್. ವ್ಯಾನ್ ಅಂತಂದರೆ ವಿತೌಟ್ ಕನೆಕ್ಷನ್ ಆಗಿರುವಂಥದ್ದು. ಮ್ಯಾನ್ ಅಂತಂದರೆ ಸುಮಾರು ಒಂದು 20-25 ಕನೆಕ್ಟ್ ಆಗಿರುತ್ತಲ್ಲ, ಅಂಥದಕ್ಕೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದರೆ. ಅದೇ ಥರ ನಾವು ಬ್ಯಾಂಡ್ವಿಡ್ತ್ ಅಂತ ಇನ್ನೊಂದು ಪದ ಉಪಯೋಗಿಸ್ತೀವಿ. ನಿಮ್ಮದು ಬ್ಯಾಂಡ್ವಿಡ್ತ್ ಎಷ್ಟಿದೆ ಅಂತ ಕೇಳಿದ್ರೆ ಎಷ್ಟು MBPS ಅಂತ ಹೇಳ್ತಾ ಹೋಗ್ತಾರೆ ಅವರು. Bandwidth describes the maximum data transfer rate of a network or an internet connection. So internet connectionಗೆ ನಾವು ಎಷ್ಟು ಬ್ಯಾಂಡ್ವಿಡ್ತ್ ಇದೆ ಅಂತ ಹೇಳ್ತೀವಿ. ಆ ಡೇಟಾ ಪರ್ ಯೂನಿಟ್ ಟೈಮ್ಗೆ ಎಷ್ಟು ತಗೊಳುತ್ತೆ ಅದ್ರ ಮೇಲೆ ನಾವೇನಂತ ಹೇಳ್ತೀವಿ, ಬ್ಯಾಂಡ್ವಿಡ್ತ್ ಹೇಳ್ತಾ ಹೋಗ್ತೀವಿ. ಇಟ್ ಮೆಷರ್ಸ್ ಹೌ ಮಚ್ ಡೇಟಾ ಕ್ಯಾನ್ ಬಿ ಸೆಂಟ್ ಓವರ್ ಎ ಸ್ಪೆಸಿಫಿಕ್ ಕನೆಕ್ಷನ್ ಇನ್ ಎ ಗಿವನ್ ಅಮೌಂಟ್ ಆಫ್ ಟೈಮ್. ಕೊಟ್ಟಿರೋ ಟೈಮಲ್ಲಿ ಎಷ್ಟು ಇದಕ್ಕೆ ಹೋಗುತ್ತೆ ಅಂತ. ಸ್ಪೀಡ್ ಆಫ್ ದಿ ನೆಟ್ವರ್ಕ್ ಕನೆಕ್ಷನ್ಸ್ ಅಪ್ಲಿಕೇಶನ್ ರನ್ನಿಂಗ್ ಆನ್ ದಿ ಹೋಸ್ಟಿಂಗ್ ಸೆಂಟರ್ಸ್ ಸರ್ವರ್ increases in direct proportion to the amount of bandwidth being utilized. ಸೊ ನನಗೆ ಕೆಲವು ಸಲ ಏನಾಗ್ತಿರುತ್ತೆ, ನಾವು ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇರ್ತೀವಿ, ಕನೆಕ್ಷನ್ ಇಲ್ಲ ಅಥವಾ ನನಗೆ ಇಂಟರ್ನೆಟ್ ವೀಕ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಬ್ಯಾಂಡ್ವಿಡ್ತ್ ಏನಾಗಿರಬೇಕು ಅಂದರೆ ಇರಬೇಕು. ಸೊ ನಾನು ಸ್ಪೀಡಾಗಿ ಬರಬೇಕು ಅಥವಾ ನನಗೆ ಫಾಸ್ಟಾಗಿ ಆಗಬೇಕು ಅಂತಂದರೆ ಬ್ಯಾಂಡ್ವಿಡ್ತ್ ಏನಾಗಿರಬೇಕು, ಜಾಸ್ತಿ ಇರಬೇಕಾಗುತ್ತೆ. ಬ್ಯಾಂಡ್ವಿಡ್ತ್ ಅಂತ ಏನು ಅಂದರೆ ಡೇಟಾ ಟ್ರಾನ್ಸ್ಫರ್ ರೇಟ್ ಇದೆಯಲ್ಲ ಆಫ್ ಎ ನೆಟ್ವರ್ಕ್, ಅದಕ್ಕೆ ನಾವೇನಂತ ಕರಿತೀವಿ, ಬ್ಯಾಂಡ್ವಿಡ್ತ್ ಅಂತ ಹೇಳ್ತೀವಿ. ಬ್ಯಾಂಡ್ವಿಡ್ತ್ನ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಬಿಟ್ಸ್ ಪರ್ ಸೆಕೆಂಡ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಬಿಟ್ ಬೆಟ್ ಹೇಗೆ ಹೇಳ್ತಾರೆ ಅಂದರೆ ಸೈಜ್ ಡಿವೈಡೆಡ್ ಬೈ ಟೈಮ್ ಅಂತ. ಸೊ ಸೈಜ್ ಏನಿದೆ ಅಂತಂದರೆ ಬಿಟ್ಸಲ್ಲಿ ಹೇಳ್ತೀವಿ ನಾವು, ಟೈಮ್ನ ಸೆಕೆಂಡ್ಸಲ್ಲಿ ಹೇಳ್ತೀವಿ. ಹಾಗಾಗಿ ಅದನ್ನು ಬಿಟ್ಸ್ ಪರ್ ಸೆಕೆಂಡ್ ಅಂತ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ಥರ ಅದಕ್ಕೆ ಕನ್ವರ್ಷನ್ಸ್ಗಳಿವೆ, ಯಾವ್ಯಾವುದು ಯೂಸ್ ಮಾಡ್ಕೋಬೇಕು ಅಂತ. ನಾವು ಈಗ ಬಿಟ್ಸ್ ಪರ್ ಸೆಕೆಂಡ್ ಅಂದರೆ BPS, ಬೇಸಿಕ್ ಯೂನಿಟ್ ಫಾರ್ ಬ್ಯಾಂಡ್ವಿಡ್ತ್. ನೆಕ್ಸ್ಟ್ ಕಿಲೋ ಬಿಟ್ಸ್ ಪರ್ ಸೆಕೆಂಡ್ ಹೇಳ್ತಾರೆ, KBPS ಅಂತ. 1000 BPS ಆದಾಗ ನಿಮಗೆ 1 KPBS ಆಗುತ್ತೆ. ಆ ಥರ ಮೆಗಾಬೈಟ್ಸ್ನ ತೊಗೊಳ್ತಾರೆ. ಅದಕ್ಕಾಯ್ತು ಅಂದರೆ 1000 KBS ಏನಿರುತ್ತಲ್ಲ ಅದು ಸೇರಿಕೊಂಡಾಗ ಅಥವಾ 1,00,000 BPS ಬರುತ್ತೆ. ಸೊ ನಿಮ್ಗೆ ಯೂಶಲಿ ಅವ್ರು ನಮಗೆ ನೆಟ್ವರ್ಕಲ್ಲಿ ಕೇಳಿದ್ರೆ ನಿಮ್ಗೆ ಎಷ್ಟಿದೆ ನಿಮ್ಮದು ಇಂಟರ್ನೆಟ್ ಪ್ಯಾಕ್ ಎಲ್ಲ ಹಾಕಿಸ್ಕೋಬೇಕಾದ್ರೆ, ನಾವು ಈಗ ಮೊಬೈಲ್ ರೀಚಾರ್ಜ್ ಮಾಡ್ಬೇಕಾದ್ರೆ ನೋಡ್ಕೊಳ್ತೀವಿ ಎಷ್ಟು MBPS ಅಂತ, ಅವ್ರು MBPS ಅಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಆ ಥರ ಗಿಗಾಬೈಟ್ಸ್ ಪರ್ ಸೆಕೆಂಡು ಇದೆ. ಸೊ ಆ ಥರ ನಮಗೆ ಯೂನಿಟ್ಸ್ ಇರುತ್ತೆ, ನೋಡಿಕೊಂಡು ನಾವೇನು ಮಾಡ್ಕೋಬೇಕಾಗತ್ತೆ, ಹಾಕೋಬೇಕಾಗತ್ತೆ.
ನೆಕ್ಸ್ಟ್ ಕಂಪ್ಯೂಟರ್ ಲ್ಯಾಂಗ್ವೇಜಿಗೆ ಬಂದರೆ ನಾನು ಮುಂಚೆನೇ ಹೇಳಿದಂಗೆ ಕಂಪ್ಯೂಟರ್ಗೆ ಒಂದು ಕಮ್ಯುನಿಕೇಷನ್ ಬೇಕು. ಅದೇನೋ ಹೇಳೋದಕ್ಕೆ ನಾವು ಸಮಥಿಂಗ್ ದೇರ್ ಶುಡ್ ಬಿ ಕನೆಕ್ಷನ್ ಇರಬೇಕು. ನಾವು ಹೇಳೋದನ್ನ ಅದಕ್ಕೆ ಅರ್ಥ ಆಗಬೇಕು. ಇಟ್ಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ಅದಕ್ಕೆ ಮಿಷಿನ್ ಇದೆ. ಆ ಮಿಷಿನ್ಗೆ ನನಗೆ ಅರ್ಥ ಆಗೋಂಗೆ ನಾನು ಏನು ಮಾಡಬೇಕಾಗತ್ತೆ, ಲ್ಯಾಂಗ್ವೇಜ್ನ ಯೂಸ್ ಮಾಡಬೇಕಾಗತ್ತೆ. ಅಸೆಂಬ್ಲಿ ಮಿಷನರಿ ಲ್ಯಾಂಗ್ವೇಜ್ ಇರ್ಬೋದು, ಲೋ ಲೆವೆಲ್ ಐ ಲೆವೆಲ್ ಲ್ಯಾಂಗ್ವೇಜ್ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡಬೇಕಾಗತ್ತೆ. ಪೈಥಾನು, ಜಾವಾ, ಒರಾಕಲ್ಲು, ಸಿ++, HTML ಇವಕ್ಕೆಲ್ಲ ನಾವೇನಂತ ಕರಿತೀವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಸಾಫ್ಟ್ವೇರ್ಗಳೇ ಇರುತ್ತೆ. ಅದಾದಮೇಲೆ ಸ್ಟೋರೇಜ್, ಇದು ನನಗೆ ಏನಾಯಿತು, ಇವಾಗ ನಾನು ಏನು ಮಾಡಿದೆ, ಪಾರ್ಟ್ಸ್ ಏನು ಅಂತ ಗೊತ್ತಾಯಿತು, ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತ ಗೊತ್ತಾಯಿತು, ಇಂಟರ್ನೆಟ್ ಬೇಕೇ ಬೇಕು ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದನ್ನು ಈಗೇನೋ ಮಾಡಿದ್ದೀನಿ, ಏನು ಮಾಡಬೇಕು, ನಾನು ಸ್ಟೋರ್ ಮಾಡ್ಕೋಬೇಕು. ಈಗೇನೋ ಒಂದು ಟೈಪ್ ಮಾಡಿದ್ದೀನಿ, ಏನೋ ಒಂದು PPT ಮಾಡಿದ್ದೀನಿ, ಏನೋ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೇಗೆ ಸ್ಟೋರ್ ಮಾಡ್ಕೋಬೇಕು, ಅದಕ್ಕೊಂದು ಡಿವೈಸ್ ಬೇಕು. ಆ ಡಿವೈಸ್ಗೆ ಏನಂತ ಕರಿತೀವಿ ನಾವು, ಸ್ಟೋರೇಜ್ ಡಿವೈಸ್ ಅಂತ ಹೇಳ್ತಾರೆ, ಅಥವಾ ಮೆಮೊರಿ ಅಂತಲೂ ಕೆಲವು ಕಡೆ ಯೂಸ್ ಮಾಡ್ತಾರೆ. ಸ್ಟೋರೇಜ್ ಡಿವೈಸ್ ಇಸ್ ದ ಬೇಸಿಕ್ ಎಲಿಮೆಂಟ್ ಆಫ್ ಎನಿ ಕಂಪ್ಯೂಟರ್ ಡಿವೈಸ್. ಎಲ್ಲ ಕಂಪ್ಯೂಟರ್ದು ಸ್ಟೋರೇಜ್ ಡಿವೈಸ್ ಇರುತ್ತೆ. ಅದಕ್ಕೆ ಇಂಟರ್ನಲ್ ಸ್ಟೋರೇಜ್ ಡಿವೈಸು, ಎಕ್ಸ್ಟರ್ನಲ್ ಅಂತಲೂ ಹೇಳ್ತೀವಿ. ಕಂಪ್ಯೂಟರ್ ಹಾರ್ಡ್ವೇರ್ ಇಸ್ ಯೂಸ್ಡ್ ಫಾರ್ ಸೇವಿಂಗ್, ಕ್ಯಾರಿಂಗ್, ಪುಲ್ಲಿಂಗ್ ಔಟ್ ದಿ ಡೇಟಾ. ಇಟ್ ಕ್ಯಾನ್ ರಿಟೈನ್ ದಿ ಇನ್ಫಾರ್ಮೇಷನ್ ಶಾರ್ಟ್ ಟರ್ಮ್ ಫಾರ್ ಎ ಲಾಂಗ್ ಟರ್ಮ್. ಅಗೇನ್ ಶಾರ್ಟ್ ಟರ್ಮ್, ನಾನು ಅದೇ ಹೇಳಿದೆ, ಕಂಪ್ಯೂಟರ್ ಆಫ್ ಮಾಡಿರೋ ಅಲ್ಲಿ ತನಕ ಆನ್ ಆಗೇ ಇದೆ ಅಂತಂದಾಗ ಇರುತ್ತಲ್ಲ, ಅಂಥದಕ್ಕೆ ಶಾರ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಅದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಲಾಂಗ್ ಫಾರ್ಮ್ ಅಂತ ಹೇಳ್ತೀವಿ. ಇಟ್ ಕಮ್ಸ್ ಇನ್ ಎ ಡಿಫ್ರೆಂಟ್ ಶೇಪ್, ಸೈಜ್ ಡಿಪೆಂಡಿಂಗ್ ಅಪಾನ್ ದಿ ನೀಡ್ಸ್ ಆಫ್ ಆ್ಯಂಡ್ ಫಂಕ್ಷನಾಲಿಟಿ. ಆ ಯೂನಿಟ್ಗಳು, ಸ್ಟೋರೇಜ್ ಯೂನಿಟ್ಗಳು ಇರ್ತಲ್ಲ, ಅದು ಬೇರೆ ಬೇರೆ ಥರ ಆಗುತ್ತೆ. ಅದಕ್ಕೆ ಇಂಟರ್ನಲ್ ಇರ್ಬೋದು, ಇಲ್ಲಾಂದರೆ ಎಕ್ಸ್ಟರ್ನಲ್ ಇರ್ಬೋದು. HDD ಅಂತ ಹೇಳ್ತೀವಿ, ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಕರಿತೀವಿ. ಸಾಲಿಡ್ ಸ್ಟೇಟ್ ಡ್ರೈವ್ ಅಂತೀವಿ, SDD, CD, DVD, ಬ್ಲೂರೇ ಡಿಸ್ಕ್, DVD ರ್ಯಾಮು, USB ಫ್ಲ್ಯಾಶ್ ಮೆಮೊರಿ, ಪೆನ್ ಡ್ರೈವು, ಮೆಮೊರಿ ಸ್ಟಿಕ್ಕು, ಇದೆಲ್ಲ ಬೇರೆ ಬೇರೆ ಡಿವೈಸಸ್ನ ನಾವು ಮಾಡ್ತಾ ಹೋಗ್ತೀವಿ. ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್, ಯಾಕೆಂದರೆ ಅದರಲ್ಲಿ ನಮಗೆ ಮ್ಯಾಗ್ನೆಟಿಕ್ ಅಂತ ಹೇಳ್ತಾರೆ, ಆಪ್ಟಿಕಲ್ ಅಂತ ಹೇಳ್ತಾರೆ. ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಅದು ಯಾವುದು ಅಂದರೆ, ಇದೆಲ್ಲ ಆಲ್ಮೋಸ್ಟ್ ಈಗ ಔಟ್ಡೇಟೆಡ್ ಆಗಿದೆ. ಫ್ಲಾಪಿ ಡಿಸ್ಕ್ ಅಂತ ಹೇಳ್ತಿದ್ವಿ, ಅದು 1.44 MB ಡೇಟಾನ ತೊಗೊಳ್ತಿತ್ತು. ಅದಾದಮೇಲೆ ಹಾರ್ಡ್ವೇರ್ ಇದೆ, ದಿಸ್ ಆಲ್ಸೋ ಇಂಟರ್ನಲ್ ಹಾರ್ಡ್ವೇರ್ ಇದೆ ಇದು. ಸೊ ಬ್ಯಾಕಪ್ಗೆ ಅದೇ ಥರ ಮ್ಯಾಗ್ನೆಟಿಕ್ ಸ್ಟ್ರಿಪ್ಸ್ ಅಂತ ಬರ್ತಿದ್ವು, ಅದರಲ್ಲಿ ನಾವು ವಿಡಿಯೋ ಟೇಪ್ಸ್ನ, ರೆಕಾರ್ಡ್ಗಳನ್ನ, ಆಡಿಯೋಸ್ನ ಎಲ್ಲ ಮಾಡ್ಕೋಬೋದು. ಅದೇ ಥರ ಸೂಪರ್ ಡಿಸ್ಕ್ ಅಂತಿದೆ, ಕ್ಯಾಸೆಟ್ ಟೇಪ್ ಅಂತಿದೆ, ಜಿಪ್ ಡಿಸ್ಕೆಟ್ಸ್ ಅಂತಿದೆ. ಇವನ್ನೆಲ್ಲ ನಾವೇನೋ ಮಾಡ್ಕೋಬೋದು ಅಂದರೆ ಯೂಸ್ ಮಾಡ್ಕೋಬೋದು. ಯೂಶಲಿ ಈಗ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸು ಯೂಸೇ ಮಾಡಲ್ಲ ಅಂತಲ್ಲ, ಆಲ್ಮೋಸ್ಟ್ ಅದೇನಾಗ್ತಾ ಇದೆ ಅಂತಂದರೆ ವ್ಯಾನಿಷ್ ಆಗ್ತಾ ಇದೆ, ಫೇಡ್ ಔಟ್ ಆಗ್ತಾ ಇದೆ. ಬಿಕಾಸ್ ನಮ್ಗೆ ಏನಾಗ್ತಾ ಇದೆ ಅಂದರೆ ಆಪ್ಟಿಕಲ್ ಮಚ್ ಮೋರ್ ಈಸಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಇಟ್ ಯೂಸಸ್ ದ ಲೈಟ್ ಆ್ಯಸ್ ಎ ಮೋಡ್ ಆಫ್ ಸೇವಿಂಗ್ ಆ್ಯಂಡ್ ರಿಟ್ರೈವಿಂಗ್ ಡೇಟಾ. ಆಪ್ಟಿಕಲ್ ಅಂತ ಹೇಳ್ತಂದ್ರೆ ಲೈಟ್ ರಿಲೇಟೆಡ್ ಆಗಿರೋದು. ಬ್ಲೂರೇ ಡಿಸ್ಕ್ ಇರ್ಬೋದು. ಇಲ್ಲಿ DVD ಫಾರ್ಮೆಟ್, ವಿಚ್ ಗೋಯಿಂಗ್ ಟು ರೀಪ್ಲೇಸ್ DVD ಮುಂಚೆ ಏನಿತ್ತಲ್ಲ, ಅದ್ರ ಬದಲು ನಾವೇನು ಮಾಡ್ತಾ ಇದ್ವಿ, ಬ್ಲೂರೇ ಡಿಸ್ಕ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಆ ಥರ CD ರ್ಯಾಮ್ ಡಿಸ್ಕ್ ಅಂತಿದೆ. ಸೊ ಇದೇನಾಗುತ್ತೆ ಅಂದರೆ, ಇದು ಮುಂಚೆ ಏನಾಗ್ತಿತ್ತು ಅಂತಂದರೆ, ರೀಡ್ ಓನ್ಲಿ ಮೆಮೊರಿ ಇರ್ತಿತ್ತು, ಕೆನಾಟ್ ಬಿ ಮಾಡಿಫೈಡ್, ನಾಟ್ ಡಿಲೀಟೆಡ್, ಆ ಥರದ್ದು ಇರ್ಬೋದು. ಅದೇ ಥರ CD-R ಅಥವಾ CD-ROW ಡಿಸ್ಕ್ ಇರ್ಬೋದು. ಆ ಥರ DVD-R, ಇವಕ್ಕೆಲ್ಲ ಬೇರೆ ಬೇರೆ ಥರ ನಾವು ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಫ್ಲ್ಯಾಶ್ ಮೆಮೊರಿ ಡಿವೈಸಸ್ ಇರ್ಬೋದು, ಮೆಮೊರಿ ಕಾರ್ಡ್ ಅಂತ ಹೇಳ್ತೀವಿ, ಮೆಮೊರಿ ಸ್ಟಿಕ್ ಅಂತ ಹೇಳ್ತೀವಿ, SDD ಅಂತ ಹೇಳ್ತೀವಿ, ಸಾಲಿಡ್ ಸ್ಟೇಟ್ ಡಿವೈಸ್ ಅಂತೀವಿ, USB ಡ್ರೈವ್, ಪೆನ್ ಡ್ರೈವ್ ಅಂತ ಹೇಳ್ತೀವಿ, ತಮ್ ಡ್ರೈವ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಬೇರೆ ಬೇರೆ ಥರದ್ವಾದಂಥ ನಾವೇನಾಗುತ್ತೆ, ಫ್ಲ್ಯಾಶ್ ಮೆಮೊರಿ ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಎಕನಾಮಿಕಲ್, ಮೋರ್ ಫಂಕ್ಷನಲ್ ಆ್ಯಂಡ್ ಡಿಪೆಂಡೆಂಟಬಲ್. ಸೊ ಈಗ ಎಲ್ಲರೂ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗ್ತಾ ಇದ್ದೀವಿ ಅಂದರೆ, ಈ ಫ್ಲ್ಯಾಶ್ ಮೆಮೊರಿ ಡಿವೈಸ್ ಎಲ್ಲ ಏನು ಮಾಡ್ತಿದ್ರೆ, ಮ್ಯಾಗ್ನೆಟಿಕ್ ಸ್ಟೋರೇಜ್ನೆಲ್ಲ ಏನಾಗ್ತಿದೆ ಅಂತಂದರೆ ಕಡಿಮೆ ಆಗ್ತಿದೆ. ಯಾಕೆ ಸೈಜ್ಗಳೆಲ್ಲ ಬರ್ತಾ ಕಡಿಮೆ ಆಗ್ತಿದೆ ಅಂದರೆ, ಬಿಕಾಸ್ ಆಫ್ ದಟ್ ರೀಸನ್. ಸೊ ಮ್ಯಾಗ್ನೆಟಿಕ್ ಯೂಸ್ ಮಾಡಿದ್ರೆ ಸೈಜು ದೊಡ್ಡದಿರೋದು, ಯೂಸ್ ಮಾಡಿದ್ರೆ ಸೈಜು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಬಿಟ್ಟು ಈಗ ಇನ್ನೊಂದು ಥರದ್ದು ಏನು ಅಂದರೆ, ವೈರ್ಲೆಸ್ ಕನೆಕ್ಷನ್ಗಳು ಆಗ್ತಾ ಇವೆ. ಅದಕ್ಕೆ ಆನ್ಲೈನ್ ಅಥವಾ ಕ್ಲೌಡಿಂಗ್ ಅಂತ ಹೇಳ್ತಾರೆ, ಕ್ಲೌಡ್ ಸ್ಟೋರೇಜ್ ಅಂತಾರೆ, ನೆಟ್ವರ್ಕ್ ಮೀಡಿಯಾ ಅಂತ ಹೇಳ್ತಾರೆ. ಸೊ ನಿಮಗೆ ಗೂಗಲ್ ಕ್ಲೌಡ್ ಅಂತ ಹೇಳ್ತೀವಿ, ಎಲ್ಲಾದರೂ ಕಳಿಸ್ಬೇಕು ತುಂಬ ಆಗಿದೆ ಅಂತಂದರೆ 25 MB ಏನೋ ಮೇಲ್ ಕಳಿಸ್ತಾ ಇರ್ತೀವಿ, ಯಾವುದೋ ಒಂದು ವೀಡಿಯೋ ಕಳಿಸ್ತಾ ಇರ್ತೀವಿ, ಅದು 25 MB ಜಾಸ್ತಿ ಆಯಿತು ಅಂದರೆ ಅದು ಗೂಗಲ್ ಕ್ಲೌಡಲ್ಲಿ ಕಳಿಸಿ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಏನಾಗುತ್ತೆ ಅಂದರೆ, ಅದನ್ನು ಏನು ಮಾಡಬೇಕಾಗತ್ತಂದರೆ, ಯಾವುದೋ ಒಂದು ರಿಮೋಟ್ ಇರುವಂಥ ಪ್ಲೇಸ್ಗೆ ನನಗೆ ಜಾಸ್ತಿ ಡೇಟಾನ ಏನು ಮಾಡ್ಬೋದು, ನಾನು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು, ವೈರ್ಲೆಸ್ಸಲ್ಲಿ ಕನೆಕ್ಟ್ ಮಾಡ್ಬೋದು. ಅದಕ್ಕೆ ಮ್ಯಾಗ್ನೆಟಿಕ್ಕು ಬೇಡ ಮತ್ತು ಇದಕ್ಕೆ ಬೇಡ. ಅಂಥದಕ್ಕೆ ಏನಂತ ಕರಿತೀವಿ ನಾವು ಅಂದರೆ, ಕ್ಲೌಡ್ ಸ್ಟೋರೇಜ್ ಅಂತೀವಿ ಅಥವಾ ನೆಟ್ವರ್ಕ್ ಮೀಡಿಯಾ ಅಂತ ಹೇಳ್ತೀವಿ. ಕಂಪ್ಯೂಟರ್ ನೆಟ್ವರ್ಕ್ಗೆ ಪ್ರಪಂಚದಲ್ಲಿ ಯಾವುದೋ ಮೂಲೆಗೂ ಇರೋರಿಗೆ ನಾವು ಈಸಿಯಾಗಿ ಇನ್ಫಾರ್ಮೇಷನ್ಗಳನ್ನ ಕಳಿಸ್ಬೋದು. ಅದೇ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಓನ್ಲಿ ಬಿಕಾಸ್ ಆಫ್ ದಿ ಸ್ಟೋರೇಜ್ ಡಿವೈಸಸ್. ಅದಕ್ಕೆ ಅಗೇನ್ ಸ್ಟೋರೇಜ್ ಡಿವೈಸಸ್ಗೆ ನಾವು ಪ್ರೈಮರಿ, ಸೆಕೆಂಡ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೈಜ್ ಚಿಕ್ಕದಿತ್ತು ಅಂದರೆ ಪ್ರೈಮರಿ, ಟೆಂಪ್ರರಿ ಆಗಿರುತ್ತೆ, ಲೊಕೇಶನ್ ಇಂಟರ್ನಲ್ ಇರುತ್ತೆ, ರ್ಯಾಮ್ ಇರ್ಬೋದು, ಕ್ಯಾಚಿ ಮೆಮೊರಿ ಇರ್ಬೋದು. ಸೊ ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಪ್ರೈಮರಿ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. ಸೆಕೆಂಡ್ರಿ ಅಂದರೆ ಲಾರ್ಜರ್ ಇರುತ್ತೆ, ಪರ್ಮನೆಂಟ್ ಆಗಿರುತ್ತೆ, ಅದು ಇಂಟರ್ನಲ್ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು. ನಾನು ಹೇಳ್ದಂಗೆ ಹಾರ್ಡ್ ಡಿಸ್ಕ್ ಇರ್ಬೋದು, ವೈರ್ಲೆಸ್ ಇರ್ಬೋದು. ಸೊ ಇವೆಲ್ಲನೂ ನಿಮಗೆ ಇರುತ್ತೆ.
ನೆಕ್ಸ್ಟ್ ಡೇಟಾ ಸ್ಟೋರೇಜ್ ಅಂದರೆ ಏನು ಅಂದರೆ ಇಟ್ಸ್ ಅ ಕಲೆಕ್ಟಿವ್ ಮೆಥಡ್ ಆ್ಯಂಡ್ ಟೆಕ್ನಾಲಜೀಸ್ ದಟ್ ಕ್ಯಾಪ್ಚರ್ ರಿಟೈನ್ ದ ಡಿಜಿಟಲ್ ಇನ್ಫಾರ್ಮೇಷನ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಪ್ಟಿಕಲ್ ಸಿಲಿಕಾನ್ ಬೇಸ್ಡ್ ಸ್ಟೋರೇಜ್ ಮೀಡಿಯಾ. Storage is a key component of digital devices to preserve information ranging from personal photos to business critical information. So ಎಲ್ಲನೂ ನಾವು ಎಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಇಟ್ ಇನ್ ಎ ಸ್ಟೋರೇಜ್ ಡಿವೈಸಸ್ಸಲ್ಲಿ. ಸೊ ಅದಕ್ಕೆ ಯೂನಿಟ್ ಇದೆ. ಈಗ ಡೇಟಾ ಕಲೆಕ್ಟ್ ಮಾಡ್ಕೊಂಡಿದೆ, ಅದಕ್ಕೆ ಯೂನಿಟ್ ಇದೆ. ಯಾವ ಯೂನಿಟ್ ಇದೆ? ಸ್ಮಾಲೆಸ್ಟ್ ಯೂನಿಟ್ಗೆ ನಾವೇನಂತ ಕರಿತೀವಿ? ಬಿಟ್ ಅಂತ ಕರಿತೀವಿ, ಬೈನರಿ ಡಿಜಿಟ್ ಅಂತ ಹೇಳ್ತೀವಿ. ಸೊ ಎ ಬಿಟ್ ಇಸ್ ಎ ಸಿಂಗಲ್ ಬೈನರಿ ವ್ಯಾಲ್ಯೂ, ಐದರ್ 0 or 1. ಸೊ 0 ಅಥವಾ 1 ಇರುತ್ತಲ್ಲ, ಅದಕ್ಕೆ ಬಿಟ್ ಅಂತ ಹೇಳ್ತೀವಿ. 8 ಬಿಟ್ಸ್ನ ಸೇರಿಕೊಂಡು 1 ಬರುತ್ತೆ. ಸೊ ಸ್ಟೋರೇಜ್ ಯೂನಿಟ್ಸ್ಗಳೆಲ್ಲ ನಾವು ಯಾವುದ್ರಲ್ಲಿ ಹೇಳ್ತೀವಿ ಅಂದರೆ ಬೈಟ್ಗಳಲ್ಲಿ ಹೇಳ್ತೀವಿ. ಬೈಟ್ ಇಸ್ ಅ ಸ್ಟೋರೇಜ್ ಯೂನಿಟ್ ಫಾರ್ ಡೇಟಾ. ಸೊ 4 ಬಿಟ್ಗಳು ಸೇರಿಕೊಂಡು 1 ಬೈಟ್ ಆಗಿರುತ್ತೆ. 4 ಪದ ಅಂದರೆ 4 ವರ್ಡ್ಗಳು ಸೇರಿಕೊಂಡು 1 ಬಿಟ್ ಆಗಿರುತ್ತೆ. ಸೊ ಆ ಬಿಟ್ಗಳ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ? ಬೇರೆ ಬೇರೆ ಯೂನಿಟ್ಸ್ನ ಹೇಳ್ತಾ ಹೋಗ್ತೀವಿ. ಸೊ ಕಿಲೋಬೈಟ್ ಅಂತ ಹೇಳ್ತೀವಿ, ಅದು ಎಷ್ಟು 1024 ಬೈಟ್ ಸೇರಿಕೊಂಡು 1 KB ಆಗುತ್ತೆ. ಆ ಥರ ಅದರದ್ದು MB ಆಗುತ್ತೆ. MB ಇಂದ GB, GB ಇಂದ TB, TB ಇಂದ PB ಆಗುತ್ತೆ, ಪೆಟಾಬೈಟ್. ಸೊ ನೀವು ಇದನ್ನು ಕ್ವಶನ್ಸ್ ಕೇಳಿದರೆ ಅರೇಂಜ್ ದಮ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಕನ್ವರ್ಟ್ ಫ್ರಮ್ ದಿಸ್ ಟು ದಟ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ ಯಾವುದಾದ್ಮೇಲೆ ಯಾವುದು ಬರುತ್ತೆ ಅಂತ. ಫಸ್ಟ್ KB ಬರುತ್ತೆ, MB ಬರುತ್ತೆ, GB ಬರುತ್ತೆ, TB ಬರುತ್ತೆ, PB ಬರುತ್ತೆ. ಅದ್ರ ಪ್ರಕಾರ ನೀವು ನೆನಪು ಆನ್ಸರ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾನು ಫೈಲ್ ಎಕ್ಸ್ಟೆನ್ಷನ್ಸ್ಗಳ ಬಗ್ಗೆ ಹೇಳಿದೆ. ಫೈಲ್ ಎಕ್ಸ್ಟೆನ್ಸ್ಗಳು ಇರಬೇಕು ನಿಮಗೆ ಅಂತ. ದೇ ಆರ್ ಯೂಸ್ ಟು ಇಂಡಿಕೇಟ್ ದಿ ಫಾರ್ಮೆಟ್ ಆಫ್ ದಿ ಫೈಲ್ ಸೊ ದಟ್ ಆಪರೇಟಿಂಗ್ ಸಿಸ್ಟಮ್ ಕೆನ್ ನೋ ವಾಟ್ ಟು ಡೂ ವಿತ್ ದಮ್. ಈಗ ಯಾವುದೋ ಒಂದು ಕಳಿಸ್ತೀನಿ ಅಂದರೆ ಅದು XLL ಫಾರ್ಮಲ್ಲಿ ಇದೆಯಾ, ವರ್ಡಲ್ಲಿ ಇದೆಯಾ, ಅಥವಾ PPT ಆಗಿದೆಯಾ, ಅದೆಲ್ಲ ಹೆಂಗೆ ಗೊತ್ತಾಗತ್ತೆ ಅಂತಂದರೆ ನಮ್ಮ ಸಿಸ್ಟಮಲ್ಲಿ ಸ್ಟೋರ್ ಆಗೋದೇ ಎಕ್ಸ್ಟೆನ್ಷನ್ ಪ್ರಕಾರ ಸ್ಟೋರ್ ಆಗ್ತಾ ಹೋಗುತ್ತೆ ಅಂಥದಕ್ಕೆ. ಸೊ ದಟ್ ಆಪರೇಟಿಂಗ್ ಸಿಸ್ಟಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ಅದೇನು ಅಂತ. It's a part of the file name, uniquely identifies the type of the file, also referred to as a format. They also used that the OS can easily understand, recognize ಮಾಡ್ಕೋಬೋದು ಅದು ಏನಾಗಿರ್ಬೋದು. ಅದು ಟೆಕ್ಸ್ಟ್ ಫೈಲ್ಸ್ ಇದೆಯಾ, ಡೇಟಾ ಫೈಲ್ಸ್ ಇದೆಯೋ, ಆಡಿಯೋ ಫೈಲ್ಸ್ ಇದೆಯೋ, ವಿಡಿಯೋ ಫೈಲ್ಸ್ ಇದೆಯಾ, ಡೇಟಾ ಫೈಲ್ಸ್ ಇದೆಯಾ, ವೆಬ್ ಫೈಲ್ಸ್ ಇದೆಯಾ, ಅದೆಲ್ಲ ನನಗೆ ಹೋಗುತ್ತೆ ಜಸ್ಟ್ ಲುಕಿಂಗ್ ಇನ್ ಟು ದಟ್. ಮೋಸ್ಟ್ ಆಫ್ ದಿ ಫೈಲ್ ಎಕ್ಸ್ಟೆನ್ಷನ್ ಕನ್ಸಿಸ್ಟ್ ಆಫ್ 3 ಕ್ಯಾರೆಕ್ಟರ್ಸ್. ಯಾವಾಗೂ 3 ಕ್ಯಾರೆಕ್ಟರ್ಸೇ ಇರುತ್ತೆ, ಬಟ್ ಕೆಲವು ಸಲ ನಂಬರ್ ಇರುತ್ತೆ, ಬಟ್ ಅಗೇನ್ 2 ಇರೋದು 3 ಇರೋದು ಇದೆ. ಫಾರ್ ಎಕ್ಸಾಂಪಲ್ ಫೈಲ್ ಎಕ್ಸ್ಟೆನ್ಷನ್ .py ಅಂತಿದ್ದಲ್ಲ, ಹ್ಯಾಸ್ ಓನ್ಲಿ 2 ಕ್ಯಾರೆಕ್ಟರ್ಸ್ ಇದೆ. ಆ ಥರ ಫೈಲ್ ಎಕ್ಸ್ಟೆನ್ಷನ್ ಯೂಸ್ಡ್ ಫಾರ್ ಫೈಲ್ಸ್ ವೈಡ್ಲಿ ಯೂಸ್ಡ್ ಫಾರ್ ಪೈಥಾನ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್. .py ಅಂತಿದೆಯಲ್ಲ, ಅದು ಪೈಥಾನ್ಗೆ ಯೂಸ್ ಮಾಡ್ತಾರೆ. ಲೆಟರ್ಸ್ ಆರ್ ದಿ ಮೋಸ್ಟ್ ಕಾಮನ್, ಬಟ್ ಸಮ್ ಫೈಲ್ ಎಕ್ಸ್ಟೆನ್ಸ್ ಮೇ ಆಲ್ಸೋ ಹ್ಯಾವ್ ನಂಬರ್ಸ್. ಫಾರ್ ಎಕ್ಸಾಂಪಲ್ .wp5 ಅಂತ ಇದೆ, ಅಲ್ಲಿ ಏನಾಗುತ್ತೆ ಅಂದರೆ ವರ್ಲ್ಡ್ ಪರ್ಫೆಕ್ಟ್ ವರ್ಷನ್ 5 ಅಂತ ಹೇಳಬೇಕು. ಸೊ ಹಾಗಾಗಿ ಅದನ್ನು ಇಟ್ಕೊಳ್ತಾರೆ. ಸೊ ಅದು ನೋಡಿದ ತಕ್ಷಣ ಅದು ಯಾವ ಥರ ಫಾರ್ಮ್ಯಾಟಲ್ಲಿ ಇದೆ ಅಂತ ನನಗೆ ಗೊತ್ತಾಗತ್ತಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ? ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ ಕರಿತೀನಿ. ಸೊ ಯಾವುದೋ ಕೊಟ್ಬಿಟ್ಟು ಇದ್ರದ್ದು ಯಾವುದು ಫೈಲ್ ಎಕ್ಸ್ಟೆನ್ಷನ್ ಅಂತ ಕೊಡ್ತಾರೆ, ಅಥವಾ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟು ಅದಕ್ಕೆ ಯಾವುದು ಅಬ್ರಿವೇಷನ್ನ ಯೂಸ್ ಮಾಡ್ತಾರೆ ಅಂತ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಸೊ ಮೋಸ್ಟ್ ಪ್ರಾಬಬಲಿ ಇದುವರೆಗೂ ಯಾವುದು ಮೋರ್ ಪಾಪ್ಯುಲರ್ ಆಗಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಾಟ್ ಓನ್ಲಿ ಇನ್ KSET ಅಥವಾ ನೆಟ್, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವುದು ಜಾಸ್ತಿ ಕೇಳಿದ್ದಾರೆ ಅದನ್ನು ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಟೆಕ್ಸ್ಟ್ ಫೈಲ್ ಅಂತ ಹೇಳ್ತಾರೆ. .doc ಅಂತಂದರೆ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಇರುತ್ತೆ. DOCX ಅಂತಂದರೆ ಮೈಕ್ರೋಸಾಫ್ಟ್ ಓಪನ್ XML ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಅದೇ ಥರ ಟೆಕ್ಸ್ಟ್ ಲ್ಯಾಟೆಕ್ಸ್ ಸೋರ್ಸ್ ಡಾಕ್ಯುಮೆಂಟ್ ಇದ್ರಂದರೆ .TEX ಅಂತ ಹಾಕ್ತೀವಿ. ಅದೇ ಥರ ಮೆಸೇಜ್ ಇತ್ತು, ಔಟ್ಲುಕ್ ಮೈನ್ ಮೆಸೇಜ್ ಇತ್ತು ಅಂದರೆ .MSG ಅಂತ ಹಾಕ್ತೀವಿ. ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಫೈಲ್ ಇತ್ತು ಅಂದರೆ .RTF ಅಂತ ಬರೀತಾರೆ. ಪ್ಲೇನ್ ಟೆಕ್ಸ್ಟ್ ಫೈಲ್ ಇತ್ತು ಅಂದರೆ .TXT ಅಂತ ಹಾಕ್ತೀವಿ. ಅದೇ ಥರ ಡೇಟಾ ಫೈಲ್ಸ್ ಇರ್ಬೋದು, .DAT ಅಂತ ಹೇಳ್ತಾರೆ. PPT ಇತ್ತು ಅಂತಂದರೆ ಪವರ್ ಪಾಯಿಂಟ್ ಓಪನ್ MXL ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಫೈಲ್ ಡೇಟಾ ಇರ್ಬೋದು, ಅಥವಾ PPS ಇರ್ಬೋದು, ಸ್ಲೈಡ್ ಶೋ ಇರ್ಬೋದು, ಸ್ಲೈಡ್ ಪ್ರೆಸೆಂಟೇಷನ್ ಇರ್ಬೋದು. ಸೊ ಹಾಗಾಗಿ ನಾವು ಏನು ಮಾಡ್ತಿರ್ತೀವಿ, ಬೇರೆ ಬೇರೆನ ಯೂಸ್ ಮಾಡ್ತಾ ಇರ್ತೀವಿ. ನೋಡ್ಕೊಳ್ಳಿ, ಏನಾದರೆ PPT ಅಂತ ಇದ್ದಾಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, PPTX ಅಂತಂದಾಗ ಓಪನ್ XML ಪ್ರೆಸೆಂಟೇಷನ್. ಸೊ ಹಂಗಾಗಿ ಆಪರೇಟಿಂಗ್ ಸಿಸ್ಟಮ್ಗೆ ಅಥವಾ ಕಂಪ್ಯೂಟರ್ಗೆ ಏನಾಗುತ್ತೆ, ಯಾವ ಥರ ಫೈಲು ಅಂತ ಗೊತ್ತಾಗುತ್ತೆ. ಅದಕ್ಕೆ ಯಾವ ರೀತಿ ನನಗೆ ಎಲ್ಲಿಗೆ ಹೋಗಬೇಕು, ಹೇಗೆ ಮಾಡಬೇಕು ಅಂತ ಅದಕ್ಕೊಂದು ಐಡಿಯಾ ಬರುತ್ತೆ. ಅದೇ ಥರ ನೀವು ತೊಗೊಂಡ್ರೆ ಆಡಿಯೋ ಫೈಲ್ಸ್ ಇರ್ಬೋದು, MPA ಅಂತ ಹೇಳ್ತೀವಿ, MP3 ಅಂತ ಹೇಳ್ತೀವಿ ಆಡಿಯೋ ಫೈಲ್ಸ್ಗೆಲ್ಲ. ಸೊ ಈ ಥರದ್ದೆಲ್ಲ ಇದೆ ನಿಮಗೆ. ಸೊ ಆಡಿಯೋ ಫೈಲ್ಸ್ಗಳು. ಅದೇ ಥರ ನಿಮಗೆ 3D ಇಮೇಜ್ ಫೈಲ್ಸ್ ಇರುತ್ತೆ, 3DS ಅಂತ ಹೇಳ್ತೀವಿ, 3D ಸ್ಟುಡಿಯೋ ಸ್ಕ್ರೀನ್ ಅಂತ ಹೇಳ್ತೀವಿ. ಈಗ ನೌಡೇಸ್ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಿಡಿಯೋಸ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲೇ. ದೇ ಆರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಅದಕ್ಕೆಲ್ಲ ಯಾವ್ಯಾವ ಫೈಲ್ಸ್ ಬೇಕು ಅಂತಂದರೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಳಿಸ್ಬೇಕು ಅಂತಂದರೆ ನನಗೆ ಈ ಥರ ಆಗುತ್ತೆ. ಆ ಥರ ಸ್ಪ್ರೆಡ್ಶೀಟ್ ಫೈಲ್ಸ್, ಯಾವುದೋ ಒಂದು ಡಾಕ್ಯುಮೆಂಟ್, ಇದು ಬ್ಯಾಂಕಿಂಗ್ ಏನೋ ಇದೆ, ಆ ಥರದ್ದೆಲ್ಲ ಕಳಿಸ್ಬೇಕು ಅಂತಂದರೆ ಆವಾಗ ನನಗೆ ಎಕ್ಸೆಲ್
ಬೇಕಾಗತ್ತೆ, ಸ್ಪ್ರೆಡ್ಶೀಟ್ಗಳು ಬೇಕಾಗತ್ತೆ. ಸೊ ಅವಾಗೆಲ್ಲ ಏನು ಮಾಡ್ತೀನಿ ನಾನು ಇದನ್ನ ಯೂಸ್ ಮಾಡ್ತಾ ಈ ಥರದ್ದು ಸ್ಪ್ರೆಡ್ಶೀಟ್ ಫೈಲ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಆ ಥರ ವಿಡಿಯೋ ಫೈಲ್ಸ್ಗಳಿದ್ದಾವೆ, 3 MGP ಅಂತ ಹೇಳ್ತೀವಿ, GPP ಮಲ್ಟಿಮೀಡಿಯಾ ಫೈಲ್ ಅಂತ ಹೇಳ್ತಾರೆ, ಆ ಥರ MPG ಅಂತ ಹೇಳ್ತಾರೆ ವಿಡಿಯೋ ಫೈಲ್ಸು, ಫ್ಲ್ಯಾಶ್ ವಿಡಿಯೋ ಫೈಲು, WMV ಅಂತ ಹೇಳ್ತೀವಿ, ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್ ಅಂತ ಹೇಳ್ತೀವಿ. ಸೊ ಈಗ ಯಾವುದೋ ಒಂದು PPT ಇದೆ, ಆ PPTನ ನಾನು ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅವಾಗ ನಾನು ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್ನ ಆ ಥರ ಮಾಡ್ಕೊಳ್ತೀನಿ. MP3 4 ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಫೈಲ್ ಎಕ್ಸ್ಟೆನ್ಷನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ನೆಕ್ಸ್ಟ್ ವೆಬ್ ಫೈಲ್ಸ್ ಇರುತ್ತೆ, JPP ಅಂತ ಹೇಳ್ತಾರೆ, JSP ಅಂತ ಹೇಳ್ತಾರೆ, .htm ಅಂತ ಹೇಳ್ತಾರೆ, ಆಕ್ಟಿವ್ ಸರ್ವರ್ ಪೇಜ್ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಬೇಕಾದಷ್ಟು ಆಗಿರುವಂಥ ನಿಮಗೆ ಫೈಲ್ ಎಕ್ಸ್ಟೆನ್ಷನ್ಸ್ಗಳಿವೆ. ಇದ್ರ ಬಗ್ಗೆ ನಾನು ಎಲ್ಲನೂ ಹೇಳಕ್ಕೆ ಹೋಗ್ತಾ ಇಲ್ಲ, ಇದೇ ನೋಡ್ಕೊಂಡು ನೀವು ಅದನ್ನ ಸ್ಟ್ಯಾಂಡ್ ಬೈ ಮಾಡ್ಕೊಂಡು ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಬೋದು. ಅದೇ ಥರ ಡೇಟಾಬೇಸ್ ಫೈಲ್ಸ್ ಇದೆ, ರೋಸ್ಟಲ್ ಇಮೇಜ್ ಫೈಲ್ಸ್ ಇದೆ. ಈಗ ನಾವು GIF ಅಂತ ಹೇಳ್ತೀವಿ. ಈಗ ನಾವು ಆ್ಯಕ್ಚುಲಿ ವಾಟ್ಸಪ್ ಎಲ್ಲ ಕಳಿಸ್ಬೇಕಾದ್ರೆ GIF ಅಂತ ಬರುತ್ತೆ, ಅದಕ್ಕೆ ಗ್ರಾಫಿಕಲ್ ಇಂಟರ್ಚೇಂಜ್ ಫಾರ್ಮೆಟ್ ಫೈಲ್ ಇರುತ್ತೆ. JPP ಅಂತ ಹೇಳ್ತೇವೆ. ಈಗ ಫೋಟೋಸ್ ಎಲ್ಲ ಕಳಿಸ್ಬೇಕಾದ್ರೆ ಇಷ್ಟೇ JPE ಇರಬೇಕು, ಇಷ್ಟೇ JPP ಇರಬೇಕು, ಈ ಫಾರ್ಮ್ಯಾಟ್ ಎಲ್ಲ ಕಳಿಸಿ ಅಂತ ಹೇಳ್ತಾರೆ. ಸೊ ಅದು ಎಲ್ಲನೂ ರೋಸ್ಟರ್ ಇಮೇಜ್ ಫೈಲ್ಸ್ ಅಂತೀವಿ ಅದಕ್ಕೆ. ನೆಕ್ಸ್ಟ್ ಎಕ್ಸ್ಕ್ಯೂಸ್ಟಬಲ್ ಫೈಲ್ಸ್ ಅಂತ ಹೇಳ್ತೀವಿ, ಬ್ಯಾಕಪ್ ಫೈಲ್ಸ್ ಅಂತ ಹೇಳ್ತೀವಿ. ಇದೆಲ್ಲನೂ ನಾವು ಕಾಮನ್ ಆಗಿ ಯೂಸ್ ಮಾಡಲಿಲ್ಲ ಅಂದರೆ ಡೆವಲಪರ್ಸ್ ಎಲ್ಲ ಏನು ಮಾಡ್ತಾರೆ, ಇದನ್ನೆಲ್ಲನೂ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಈಗ ಕೆಲವೊಂದ್ಸಲ ಬ್ಯಾಕಪ್ ಮಾಡಿ ಎಲ್ಲೋ ಇಟ್ಕೊಂಡಿರ್ತೀವಿ ನಾವು, ಸೊ ಅದಕ್ಕೆಲ್ಲ ಬ್ಯಾಕಪ್ ಫೈಲ್ಸ್ ಇದೆ. ಸೊ ಅದೆಲ್ಲನೂ ಇರುತ್ತೆ. ಹಾಗೆ ಡೆವಲಪರ್ ಫೈಲ್ಸ್ಗಳಿವೆ. ಸೊ ಈಗ ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ನ ಡೆವಲಪ್ ಮಾಡೋ ಅಂಥವ್ರು ತಂದೆ ಆದಂಥ ಫೈಲ್ಗಳನ್ನ ಅವರು ಹಾಕ್ಕೊಳ್ತಾರೆ. ಸೊ .java ಅಂತ ಹೇಳ್ತಾರೆ, ಜಾವಾ ಸೋರ್ಸ್ ಕೋಡ್ ಫೈಲ್ ಅಂತ. ಅದೇ ಥರ .fla ಅಂತಂದರೆ ಅಡಾಬ್ ಫ್ಲ್ಯಾಶ್ ಅನಿಮೇಷನ್ಗೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ, ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ಕೆಲವೊಂದು ಟೂಲ್ಸ್ಗಳನ್ನ ನಾವು ಇಂಟರ್ನೆಟ್ಟಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅಥವಾ ಅದನ್ನು ಹೇಳ್ತೀವಿ. ಅದನ್ನು ಇಂಪಾರ್ಟೆಂಟ್ ಆಗಿರೋ ಇಂಟರ್ನೆಟ್ ನ್ಯಾವಿಗೇಷನ್ ಮಾಡೋದಕ್ಕೆ, ಅದಕ್ಕೆ ಹುಡ್ಕೋದಕ್ಕೆ ಇಂಟರ್ನೆಟ್ಟಲ್ಲಿ ಏನೋ ಒಂದು ನನಗೆ ಬೇಕು, ಅದಕ್ಕೆ ಏನಂತ ಕರಿತೀವಿ, ಟೂಲ್ಸ್ ಆಫ್ ಇಂಟರ್ನೆಟ್ ಅಂತ ಹೇಳ್ತೀವಿ. ಇಮೇಲ್ ಇಸ್ ದ ಮೋಸ್ಟ್ ಕಾಮನ್ ಒನ್ನು. ಅದೇ ಥರ ಮೈಲಿಂಗ್ ಲಿಸ್ಟ್ ಅಂತ ಹೇಳ್ತಾರೆ ಅಥವಾ ಲಿಸ್ಟ್ ಸರ್ವ ಅಂತ ಹೇಳ್ತಾರೆ. ಗ್ರೂಪ್ಸ್ ಆಫ್ ಪೀಪಲ್ ವಿತ್ ಅ ಕಾಮನ್ ಇಂಟ್ರೆಸ್ಟ್, ಅವೆಲ್ಲ ಒಂದೇ ಥರ ಗ್ರೂಪ್ ಆಗಿರ್ತಾರೆ, ಅಂಥದಕ್ಕೆ ಮೈಲಿಂಗ್ ಲಿಸ್ಟ್ ಅಂತ ಹೇಳ್ತಾರೆ. ಅದೇ ಥರ ಗ್ರೂಫರ್ ಅಂತ ಹೇಳ್ತಾರೆ. ಮೆನು ಡ್ರೈವನ್ ಅಪ್ಲಿಕೇಶನ್, ಅನಾಲಜಿ ಟು ದಿ ಲೈಬ್ರರಿ ಕಾರ್ಡ್ ಕೆಟಲಾಗ್. ಸೊ ಒಂದು ಲೈಬ್ರರಿನಲ್ಲಿ ಎಷ್ಟು ಬುಕ್ಸ್ ಇರ್ತಾರೋ ಅಷ್ಟೆಲ್ಲನೂ ನಾನು ಒಂದೇ ಸಲಕ್ಕೆ ನೋಡುವಂಥದ್ದು, ಅದಕ್ಕೆ ಗ್ರೂಫರ್ ಅಂತ ಹೇಳ್ತೀವಿ. ಆ ಥರ ಟೂಲ್ಸ್ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮೋಸ್ಟ್ ಪಾಪ್ಯುಲರ್ ಆಗಿರೋದು ವರ್ಲ್ಡ್ ವೈಡ್ ವೆಬ್ ಅಂತಾರೆ, WWW ಅಥವಾ W3 ಅಂತಾರೆ, ದಿ ವೆಬ್ ಅಂತ ಹೇಳ್ತಾರೆ. ಮೋಸ್ಟ್ ಎಕ್ಸೈಟಿಂಗ್ ಇಂಟರ್ನೆಟ್ ಅಪ್ಲಿಕೇಶನ್. ಇದು ಪವರ್ಫುಲ್ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ, ಈಸಿ ಟು ಯೂಸ್, ವೈಡ್ನಿಂಗ್ ಆಕ್ಸೆಸ್ ಅಮಾಂಗ್ ದಿ ಜನರಲ್ ಪಬ್ಲಿಕ್. ಸೊ ಯಾರು ಬೇಕಾದ್ರೂ ಈಸಿಯಾಗಿ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲದೆ ಇರೋವಂಥವ್ರು ಯೂಸ್ ಮಾಡುವಂಥ ಟೂಲ್ ಯಾವುದು ಅಂದರೆ ಟೂಲ್ ಅಂತ ಹೇಳ್ತಾರೆ. ಅದಾದಮೇಲೆ ನಮಗೆ ಈಗ ನ್ಯಾವಿಗೇಷನ್ ಮಾಡಬೇಕು, ಹುಡುಕ್ಬೇಕು ಏನೋ ಒಂದು ಅಂದರೆ ನನಗೆ ಕೆಲವೊಂದು ಸರ್ಚ್ ಇಂಜಿನ್ಗಳನ್ನ ಬೇಕಾಗುತ್ತೆ. ಸರ್ಚ್ ಅಂದರೆ ಅದನ್ನ ಅಲ್ಲಿ ಹೋದರೆ ನನಗೆ ಈಸಿಯಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನನಗೆ ಗೊತ್ತಾಗಬೇಕಾಗತ್ತೆ ಯೂಸಿಂಗ್ ಎನ್ ಇಂಟರ್ನೆಟ್. So search the various information on the internet by using a search engine. It's a software program that search for website based on the keywords that used to type. ನಾವು ಯಾವ ಥರ ಹಾಕ್ತೀವೋ ಅದ್ರ ಪ್ರಕಾರ ಅದ್ರ ಮೇಲೆ ಬರ್ತಾ ಹೋಗುತ್ತೆ. ಸೊ ನನಗೀಗ ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ಗೆ ಹೋಗ್ತೀನಿ, ಗೂಗಲ್ಗೆ ಹೋದ್ಮೇಲೆ ನನಗೆ ಏನು ಬೇಕೋ ಅದ್ರಲ್ಲಿ ತಕ್ಕೊಳ್ತಾ ಹೋಗ್ತೀನಲ್ಲ, ಅದಕ್ಕೆ ಸರ್ಚ್ ಇಂಜಿನ್ ಅಂತ ಹೇಳ್ತೀವಿ. ಬಿಂಗ್ ಇರ್ಬೋದು, ಆ ಥರ ಯಾಹೂ ಇರ್ಬೋದು, ಬೈಡು ಇರ್ಬೋದು, ಆ ಥರದ್ದು ಬೇರೆ ಬೇರೆ ಇದೆ. ಏನಕ್ಕೆ ಕೆಲವೊಂದು ಹಳೇದಾಗ್ತಾ ಇದೆ, ಮತ್ತೆ ಏನಾಗ್ತಾ ಇದೆ, ಹೊಸ ಥರದ್ದು ಅದಕ್ಕೆ ಇಶ್ಯೂಸ್ ಬರ್ತಾ ಇದೆ, ಹಳೇದು ಹೋಗ್ತಾ ಇದೆ. ಅದೇ ಥರ ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಅಲೋಸ್ ದ ಪೀಪಲ್ ಟು ಅಸೆಸ್ ನಮ್ಗೆ ಏನು ಬೇಕೋ ಆ ಇನ್ಫಾರ್ಮೇಷನ್ ಇಂಟರ್ನೆಟ್ಟಲ್ಲಿ ತಿಳ್ಕೊಳ್ಳೋದಕ್ಕೆ ನಮ್ಗೆ ಏನಂತ ಹೇಳ್ತೀವಿ ನಾವು ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ನಾವು ಜಸ್ಟ್ ಒಂದು ಅಡ್ರೆಸ್ ಕೊಟ್ಬಿಟ್ರೆ ಅದು ಬರ್ತಾ ಹೋಗುತ್ತೆ. ಅದು ಇಮೇಜ್ ಇರ್ಬೋದು, ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ಎಲ್ಲನೂ ಬರ್ತಾ ಹೋಗುತ್ತೆ. ವೆಬ್ ಬ್ರೌಸರ್ ಯಾವುದು ಅಂದರೆ ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು, ನೆಟ್ಸ್ಕೇಪ್ ಇರ್ಬೋದು, UC ಬ್ರೌಸರ್ ಇರ್ಬೋದು, ಓಪ್ರಾ ಇರ್ಬೋದು, ಸಫಾರಿ ಇರ್ಬೋದು, ಕ್ರೋಮಿಯಂ ಇರ್ಬೋದು, ಗೂಗಲ್ ಕ್ರೋಮ್, ಇದಕ್ಕೆಲ್ಲನೇ ಏನಂತ ಕರಿತೀವಿ ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಇದೂ ಸಾಫ್ಟ್ವೇರೇನೆ. ಆ್ಯಕ್ಚುಲಿ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿ ನ್ಯಾವಿಗೇಟರಲ್ಲಿ. ಎರಡು ಥರ ನ್ಯಾವಿಗೇಟರ್ ಇದೆ, ಒಂದು ಬ್ರೌಸರ್ ಇದೆ, ಇನ್ನೊಂದು ನಾನು ಮುಂಚೆ ಹೇಳಿದ್ನಲ್ಲ ಅದಿದೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ WW ಹೇಳಿದ್ನಲ್ಲ, ಅಲ್ಲೇನಾಗುತ್ತೆ ಅಂದರೆ ಅದು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ. ಆದರೆ ಈ ವೆಬ್ ಬ್ರೌಸರಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ ವೆಬ್ ಬ್ರೌಸರ್ ಅಂತ ಕರಿತೀವಿ. ಸೊ ಹಂಗೆ ನಾವೆರಡಕ್ಕೂ ಡಿಫ್ರೆನ್ಸ್ ಏನಿದೆ, ಸರ್ಚ್ ಇಂಜಿನ್ಗೂ ಮತ್ತು
ಬ್ರೌಸರ್ಗೂ ಡಿಫ್ರೆನ್ಸ್ ಏನಿದೆ. ನೀಡ್ ನಾಟ್ ಟು ಇನ್ಸ್ಟಾಲ್ ದಿ ಕಂಪ್ಯೂಟರ್ ಡಿವೈಸಸ್ ಆಲ್ರೆಡಿ ದೇರ್ ಇತ್ತು ಇಂಟರ್ನೆಟ್ ಗೂಗಲಲ್ಲಿ ಇರುತ್ತೆ ಸರ್ಚ್ ಇಂಜಿನ್. ಸೊ ವೆಬ್ ಬ್ರೌಸರ್ಗೆ ಆಯಿತು ಅಂದರೆ ಗೂಗಲ್ ಇರ್ಬೋದು, ಕ್ರೋಮ್ ಇರ್ಬೋದು, ಮೊಜೊರೆಲ್ಲಾ, ಫೈರ್ಫಾಕ್ಸ್ ಇರ್ಬೋದು, ಇದೆಲ್ಲ ನಾನು ಏನು ಮಾಡಬೇಕಾಗುತ್ತೆ, ನನ್ನ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅಂಥದಕ್ಕೆ ಏನಂತ ಕರಿತೀನಿ ನಾನು, ವೆಬ್ ಬ್ರೌಸರ್ ಅಂತ ಕರಿತೀನಿ. ನೋ ಸಚ್ ಇದರಲ್ಲಿ ಏನಂತೆ ಪ್ರೊವೈಡ್ಸ್ ವೇರಿಯಸ್ ಫೆಸಿಲಿಟೀಸ್ ಲೈಕ್ ಬುಕ್ ಮಾರ್ಕು, ಡೌನ್ಲೋಡು, ಹಿಸ್ಟ್ರಿ, ಅದೆಲ್ಲ ನನಗೆ ವೆಬ್ ಬ್ರೌಸರಲ್ಲಿ ಸಿಗುತ್ತೆ. ಆದರೆ ಇದರಲ್ಲಿ ಸಿಕ್ಕಲ್ಲ. ಸರ್ಚ್ ಇಂಜಿನ್ ಬಿಗಿನಿಂಗಲ್ಲಿ ಇತ್ತು, ಅದಾದಮೇಲೆ ದೆನ್ ವಿ ಮೂವ್ ಟುವರ್ಡ್ಸ್ ದಿ ವೆಬ್ ಬ್ರೌಸರ್. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ, ಅನೇಬಲ್ಸ್ ಟು ಅಸೆಸ್ ದಿ ಇನ್ಫಾರ್ಮೇಷನ್ ಆನ್ ದಿ ಇಂಟರ್ನೆಟ್, ಈಸಿಯಾಗಿ ತಿಳುತ್ತೆ. ಸೊ ಆದರೆ ಇಲ್ಲೇನಾಗುತ್ತೆ ಅಂದರೆ ನೀವು ಆ ವೆಬ್ಸೈಟ್ಗೆ ಹೋಗಿ ಆ ವರ್ಡ್ಗಳನ್ನ ಟೈಪ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಏನಾಗುತ್ತೆ ಸಿಗುತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಸರ್ಚ್ ಇಂಜಿನ್ ಆ್ಯಂಡ್ ದಿ ವೆಬ್ ಬ್ರೌಸರ್. ಆ ಥರ ಬೂಲಿಯನ್ ಆಪರೇಟರ್ಸ್ ಅಂತ ಯೂಸ್ ಮಾಡ್ತೀವಿ. ಈಗ ಯಾವುದೋ ಒಂದು ಸರ್ಚ್ ಇಂಜಿನ್ ಐದರ್ ವೆಬ್ಗಾದ್ರೂ ಹೋಗಿರ್ಬೋದು, ನಾನು ಸರ್ಚ್ ಇಂಜಿನ್ಗಾದ್ರೂ ಹೋಗ್ಬೋದು, ಏನೋ ಸರ್ಚ್ ಕೊಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಸಿಂಪಲ್ ವರ್ಡ್ಸ್ನ ಯೂಸ್ ಮಾಡ್ತೀನಿ. ಹಂಗಾಗಿ ಏನಾಗುತ್ತೆ, ನನಗೆ ಈಗ ಇಂಟರ್ನೆಟ್ ಅಂದ ತಕ್ಷಣ ಏನಾಗುತ್ತೆ, ಈಗ ಯಾವುದೋ ಒಂದು ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ಸಾಲಾಗಿ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಸೊ ನಾನು ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಪದಗಳನ್ನ ಯೂಸ್ ಮಾಡಬೇಕಾಗತ್ತೆ. ಅಂತ ಈಗ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಅಂದರೆ ಸೋಪು ಮತ್ತು ಡಿಟರ್ಜೆಂಟ್ ಇರೋದು ಮಾತ್ರನೇ ಬರುತ್ತೆ, ಅವೆರಡು ರಿಲೇಟ್ ಆಗಿರುವಂಥದ್ದು. ಅಥವಾ ವೆಬ್ ಬ್ರೌಸರ್ ಅಥವಾ ಸರ್ಚ್ ಇಂಜಿನ್ ಅಂತ ಕೊಟ್ಟರೆ ಅಂತ ಕೊಡ್ತೀನಿ. ಅವಾಗ ಅದ್ರದ್ದು ಬರುತ್ತೆ, ಇನ್ಫಾರ್ಮೇಷನ್ ಇದು ಬರುತ್ತೆ. ನಾಟ್ ಅಂಡ್ ನಾಟ್ ಯಾವುದೋ ಕಂಪೇರ್ ಮಾಡ್ತಾ ಇರ್ತೀನಿ, ಬಿಟ್ವೀನ್ ದೆಮ್ ಅಂತ ಕೊಡ್ತೀನಿ, ಅವೆರಡರ ಮಧ್ಯೆ ಇರೋಂಥದ್ದು ಮಾತ್ರ ಬರುತ್ತೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಬೂಲಿಯನ್ ಆಪರೇಟರ್ಸ್ ಅಂತ ಗೊತ್ತಿರ್ತಾರೆ. ಸೊ ನನಗೆ ಕಂಪ್ಯೂಟರಲ್ಲಿ ಇದನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ ಇನ್ ಆರ್ಡರ್ ಟು ಫಿಲ್ಟರ್ ದಿ ಇನ್ಫಾರ್ಮೇಷನ್, ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ನ್ಯಾರೋ ಡೌನ್ ಮಾಡ್ಕೊಳ್ಳೋಕ್ಕೆ ಏನು ಯೂಸ್ ಮಾಡ್ತೀನಲ್ಲ ಅದಕ್ಕೆ ಏನಂತ ಕರಿತೀನಿ ಅಂದರೆ ಬೂಲಿಯನ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಹಂಗಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಯೂಸ್ ಮಾಡ್ತಿರ್ತೀವಿ, ಆದರೆ ಅದಕ್ಕೆ ಬೂಲಿಯನ್ ಆಪರೇಟರ್ಸ್ ಅಂತ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅದೇ ಥರ ನ್ಯಾವಿಗೇಟರ್ ಅಂತ ಹೇಳ್ತೀವಿ. ಅದರಲ್ಲಿ ನೆಟ್ಸ್ಕೇಪ್, ಕಮ್ಯುನಿಕೇಷನ್ ಪಾಪ್ಯುಲರ್ ವೆಬ್ ಬ್ರೌಸರ್, ಇದು ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಆ ಥರ ಬಿಂಗ್ ಅಂತಲೂ ಇದೆ, ಅದನ್ನು ಸರ್ಚ್ ಇಂಜಿನ್, ಅದು ಓನ್ಡ್ ಬೈ ಆಪರೇಟೆಡ್ ಬೈ ದಿ ಮೈಕ್ರೋಸಾಫ್ಟ್. ದ ಫಸ್ಟ್ ವೆಬ್ ಬ್ರೌಸರ್ ಯಾವುದು ಅಂತಂದರೆ WWW ವಾಸ್ ಡೆವಲಪ್ಡ್ ಇನ್ 1990 ಬೈ ದಿ ಟಿಮ್ ಬ್ರೌಸರ್ಲಿ ಅಂತ ಅದು ಮಾಡಿದ್ದಾರೆ. ಸೊ ನನಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ಲ ಅದನ್ನು ಇನ್ ಒನ್ ಆರ್ ದಿ ಅದರ್ ಫಾರ್ಮ್ ದೇ ಗೋಯಿಂಗ್ ಟು ಆಸ್ಕ್ ಇನ್ ದಿ ಕ್ವಶನ್. ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಬ್ರೌಸರ್ಗಳು ಹೇಗೆ ಆಯಿತು ಅಂದರೆ ಫಸ್ಟ್ 1992ನಲ್ಲಿ ಟೆಕ್ಸ್ಟ್ ಬೇಸ್ಡ್ ಯಾವುದು ಇತ್ತಂದರೆ ಲಿನಕ್ಸ್ ಇರ್ತಿತ್ತು. ಅದಾದಮೇಲೆ ಇಮೇಜ್ನ ಅದು ಬಿಡ್ತಾ ಇರಲಿಲ್ಲ, ಇಮೇಜ್ಗೋಸ್ಕರ 1993ನಲ್ಲಿ ಮೊಸಾಯಿಕ್ ಬಂತು. ಅದಾದಮೇಲೆ ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಮಗೆ ನೆಟ್ಸ್ಕೇಪ್ ಬಂತು. ನವಡೇಸ್ ನೋಬಡಿ ಯೂಸಸ್ ನೆಟ್ಸ್ಕೇಪ್. ಅದರಲ್ಲಿ ಏನಾಗ್ತಿತ್ತು ಅಂತಂದರೆ ಟೆಕ್ಸ್ಟು ಇರ್ತಿತ್ತು ಮತ್ತು ಇಮೇಜು ಇರ್ತಿತ್ತು. ಅದಾದಮೇಲೆ ಇಂಟರ್ನೆಟ್ ಎಕ್ಸ್ಪ್ಲೋಸರ್ ಬಂತು, ಮೈಕ್ರೋಸಾಫ್ಟ್ ಬಂದಮೇಲೆ. ಆಮೇಲೆ ಒಪರಾ ಬಂತು, ಆ್ಯಪಲ್ ಸಫಾರಿ ಬಂತು, ಅದು ಪರ್ಟಿಕ್ಯುಲರ್ಲಿ ಫಾರ್ ವಾಂಚೋಸ್ಟಾರ್ಚ್ ಕಂಪ್ಯೂಟರ್ಸ್ ಬಂತು. ಆಮೇಲೆ ಮೊಜೊರೆಲ್ಲಾ ಫೈರ್ಫಾಕ್ಸ್ ಬಂತು. ಅದು ಬಂದ ತಕ್ಷಣ ಏನಾಯಿತು ಅಂದರೆ ಆ ನೆಟ್ಸ್ಕೇಪ್ ಏನಾಯಿತು, ಫೋಟೋ ಇತ್ತು, ಅದನ್ನ ಇದು ತೊಗೊಳ್ತು. ಮೊಬೈಲ್ ಸಫಾರಿ ಬಂತು, ಆ್ಯಪಲ್ ಮೊಬೈಲ್ಗಳಿಗೆಲ್ಲ ಬೇಕು ಅಂತೇಳಿ ಮೊಬೈಲ್ ಸಫಾರಿ ಅಂತ ಅವ್ರು ಮಾಡಿದ್ರು. ನೆಕ್ಸ್ಟ್ 2008ಅಲ್ಲಿ ಗೂಗಲ್ ಬಂತು. ಇದು ಯಾವಾಗ ಆಯಿತು ಅಂತ ಕೇಳ್ತಾರೆ, ಒಪರಾ ಮಿನಿ ಅಂತ ಹೇಳ್ತಾರೆ. ಇದು ಅಗೇನ್ ಮೊಬೈಲ್ಗಳಿಗೆ ಯೂಸ್ ಮಾಡ್ತಾ ಇದ್ರೆ. ಈಗ ತಕ್ಷಣಕ್ಕೆ ನಾವು ಯೂಸ್ ಮಾಡ್ತಾ ಇರೋಂಥದ್ದು ಮೈಕ್ರೋಸಾಫ್ಟ್ ಎಡ್ಜ್ ಅಂತ. ಇದೆಲ್ಲನೂ ಸರ್ಚ್ ಇಂಜಿನ್ಗಳೇ, ಬ್ರೌಸರ್ಗಳೇ. ಆದರೆ ಬೇರೆ ಬೇರೆ ಟೈಮಲ್ಲಿ ವಿತ್ ಮೋರ್ ಅಡ್ವಾನ್ಸ್ಮೆಂಟ್ ಅದು ಬರ್ತಾ ಹೋಗ್ತಿದೆ. ಸೊ ಇದು ಯಾವಾಗ ಆಯಿತು, ಯಾವಾಗ ಓಪನ್ ಆಯಿತು, ಅದನ್ನು ಯಾರು ಮಾಡಿದ್ರು, ಅದನ್ನೆಲ್ಲ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಹೈಪರ್ ಟೆಕ್ಸ್ಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಇದನ್ನು ಆ್ಯಕ್ಚುಲ್ ವರ್ಡ್ ಹೈಪರ್ ಟೆಕ್ಸ್ಟ್ ವಾಸ್ ಕಾಯಿನ್ಡ್ ಬೈ ಟೆಡ್ ನೆಲ್ಸನ್ ಇನ್ 1965. ರೆಫರ್ಸ್ ದ ವರ್ಡ್ phrases, a chunk of text that contains a link to a website. ಸೊ ಆ ವೆಬ್ಸೈಟ್ಗೆ ಲಿಂಕ್, ಈಗ ಅದರ HTTP ಅಂತ ನಾವೆಲ್ಲ ಹೇಳ್ತೀವಲ್ಲ, ಅದು ಲಿಂಕ್ ಕೊಡುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಹೈಪರ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಇಟ್ ಕವರ್ಸ್ ಬೋತ್ ಟೆಕ್ಸ್ಚುಯಲ್ ಹೈಪರ್ ಲಿಂಕ್ಸ್ ಆ್ಯಂಡ್ ಗ್ರಾಫಿಕಲ್ ಒನ್ಸ್. ವಿಡಿಯೋನೂ ಇರುತ್ತೆ, ಆಡಿಯೋನೂ ಇರುತ್ತೆ, ಗ್ರಾಫಿಕಲ್ಲೂ ಇರುತ್ತೆ, ಎಲ್ಲನೂ ಬರ್ತಾ ಇರುತ್ತೆ. ಅನೇಬಲ್ಸ್ ಟು ಯೂಸ್ ದಿ ಪಬ್ಲಿಕೇಶನ್ ಆಫ್ ದಿ ಇನ್ಫಾರ್ಮೇಷನ್ ಓವರ್ ದಿ ಇಂಟರ್ನೆಟ್. ಈಸಿಯಾಗಿ ನನಗೆ ಫಿಲ್ಟರ್ ಮಾಡಿಕೊಂಡು ಟೈಮ್ ಸೇವ್ ಆಗಿ ನನಗೆ ಮಾಡ್ತಾ ಹೋಗುತ್ತೆ. ಫೇಸ್ಬುಕ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೈಪರ್ ಟೆಕ್ಸ್ಟ್ ವರ್ಡ್ ಫೇಸ್ಬುಕ್ ಅಂತ ಕೊಟ್ಟರೆ ಇಮಿಡಿಯೇಟ್ಲಿ ನಾನು ಏನು ಮಾಡ್ತೀನಿ, ಫೇಸ್ಬುಕ್ ಪೇಜ್ಗೆ ನಾನು ಹೊಟ್ಟೋಗ್ತೀನಿ. ಆ ಥರ. ನೆಕ್ಸ್ಟು ಪ್ರೋಟೋಕಾಲ್ ಅಂತ ಹೇಳ್ತಾರೆ, ಅಥವಾ TCP ಅಥವಾ IP ಅಂತ ಹೇಳ್ತಾರೆ. ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಅಲೋಸ್ ಒನ್ ಕಂಪ್ಯೂಟರ್ ಟು ಟಾಕ್ ವಿತ್ ಅನದರ್ ಕಂಪ್ಯೂಟರ್ ವಯಾ ಇಂಟರ್ನೆಟ್ ಥ್ರೂ ಕಂಪ್ಲೈನಿಂಗ್ ಪ್ಯಾಕೆಟ್ಸ್ ಆಫ್ ಡೇಟಾ ಆ್ಯಂಡ್ ಸೆಂಡಿಂಗ್ ದೆಮ್ ಥ್ರೂ ಎ ರೈಟ್ ಲೊಕೇಶನ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ನಾನು ಹೇಳಿದಂಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಕಂಪ್ಯೂಟರ್ಗಳನ್ನು ಥ್ರೂ ಇಂಟರ್ನೆಟ್ ಏನಾಗ್ತಿದೆ, ಕನೆಕ್ಟ್ ಆಗ್ತಾ ಇದೆ. ಸೊ ಅದು ಅಲೋ ಮಾಡುತ್ತಲ್ಲ, ಆ ಅಲೋ ಮಾಡಬೇಕಾದ್ರೆ ಕೆಲವೊಂದು ಪ್ರೋಟೋಕಾಲ್ ಇರುತ್ತೆ. ಆ ಪ್ರೋಟೋಕಾಲ್ಗೆ ನಾವೇನಂತ ಕರಿತೀವಿ, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಅದು ಕಮ್ಯುನಿಕೇಷನ್ ಮಾಡುತ್ತೆ. ಪ್ರೈವೇಟ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಯೂಸ್ ಮಾಡ್ಬೋದು, ಅಥವಾ ಎಕ್ಸ್ಟರ್ನಲ್ ಇರೋವಂಥದ್ದು ಕನೆಕ್ಟ್ ಮಾಡಿಕೊಂಡು ಮಾಡ್ತಾ ಹೋಗ್ಬೋದು. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಇನ್ಫಾರ್ಮೇಷನ್ ದಟ್ ಐ ಹ್ಯಾವ್ ಕಲೆಕ್ಟೆಡ್ ಟುವರ್ಡ್ಸ್ ಬೈ ಲುಕಿಂಗ್ ಇನ್ ಟು ದಿ ಡಿಫ್ರೆಂಟ್ ವೇರಿಯಸ್ ಕ್ವಶನ್ ಪೇಪರ್ಸ್. ಫಸ್ಟ್ ನಾನು ಕ್ವಶನ್ ಪೇಪರ್ಸ್ ನೋಡಿ, ಸಿಲೆಬಸ್ ನೋಡಿ, ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅನ್ನೋದ್ರ ಪ್ರಕಾರ ನಾನು ಏನು ಮಾಡಿದ್ದೀನಿ, ಇದನ್ನು ವಿಡಿಯೋಸ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಏನು ಮಾಡ್ತೀನಿ, ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ನಾನು ಏನು ಮಾಡ್ತಾ ಹೋಗ್ತೀನಿ,
ಡೀಲ್ ಮಾಡ್ತಾ ಹೋಗ್ತೀನಿ. ಎಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.